ಕರ್ನಾಟಕಕ್ಕೆ ನಾನೇ ಫಸ್ಟ್. ಓಕೆ. ಕರ್ನಾಟಕಕ್ಕೆ ಈ ತರ ಪ್ಲಾನಿಂಗ್ ಅಲ್ಲಿ ಕರಿಬೇವು ಮಾಡಿರೋದು ನಾನೇ ಫಸ್ಟ್. ಕೆಲವೊಬ್ರು ಕೇಳ್ತಾರೆ, ನಾನು ಯಾರು ಕೇಳಿದ್ರೆ ನಾನು ವಿಶೇಷವಾಗಿ ಮಾಡಿದ್ದೀನಿ, ಏನ್ ವಿಶೇಷ ಮಾಡಿದ್ದು ಅಂತಾರೆ. ಏನ್ ವಿಶೇಷ ಮಾಡಿದೆ ಕರ್ಬೇ, ನಾನು ಅಡಿಕೆ ತೋಟದ ಕರ್ಬೇದೇನು ವಿಶೇಷ ಬಿಡ್ರಿ ಅಂತಾರೆ. ಸರ್ ನಾನು ಮುಕ್ಕಲ್ಲಿ 45,000 ಗಿಡ ಮಾಡಿದ್ದೀನಿ ಅಂದಾಗ 2 ನಿಮಿಷ ಮಾತಾಡಲ್ಲ ಅವರು. ಕರ್ಬೇ ಬೆಳೆದರೆಲ್ಲ ಡಿಸ್ಟಿಂಕ್ಷನ್ ಬರ್ದಿಕ್ಕಾಡ್ರಿ. ಅದನ್ನ ಮಾತ್ರ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ನಾನು ಕರ್ಬೇ ಬೆಳೆಸಿದ್ದೀನಿ, ಬರ್ದಿಕ್ಕಾಡಿ ಚಾನಲ್ಗೆ ಹೇಳ್ತಿದ್ದೀನಿ, ಚಾಲೆಂಜೇ ಮಾಡ್ತಿದ್ದೀನಿ, ಮುಂದೆ ಕರ್ಬೇ ನಾನು ಬೆಳೆಸ್ತೀನಿ. ಪ್ರಕೃತಿ ಏನಾದರೂ ಕೋಪಗೊಂಡ್ರೆ ವಿಕೋಪ ಆಗುತ್ತೆ. ಅದೇ ಭೂಮಿ ತಾಯಿ ಕೋಪಗೊಂಡ್ರೆ ಭೂಕಂಪ ಆಗುತ್ತೆ. ಅದೇ ದೇಶಕ್ಕೆ ಅನ್ನ ಕೊಡ್ತಾ ಇರೋ ಅನ್ನದಾತಾಗ ಏನಾದರೂ ಕೋಪಗೊಂಡ್ರೆ ಇವತ್ತಲ್ಲ ನಾಳೆ ಬರ್ದಿಕ್ಕೊಳ್ಳಿ, ನಾವು ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ. ನನ್ನ ದೇಶಕ್ಕೆ ಏನು ಅನ್ನ ಕೊಡ್ತಾ ಇದ್ದಾರೆ, ಅವ್ನು ಇಲ್ಲ ಅಂತಂದರೆ ಬರ್ದಿಕ್ಕೊಳ್ಳಿ, ಪಾಪ ಗ್ಯಾರಂಟಿ. ಈಗಿನ ಇದರಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ತಂದೆ ತಾಯಿಗಳು ಕೆಲಸ 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 ಅಂತ ಹೇಳಿ ಮಕ್ಕಳನ್ನ ಹಾಸ್ಟೆಲಿಗೆ ಆಗ್ತಾ ಇದ್ದಾರೆ. ಹೌದು. ಅದೇ ಮಕ್ಕಳು ಬೆಳೆದ ನಂತರ ತಂದೆ ತಾಯಿನ ವೃದ್ಧಾಶ್ರಮ ಆಗ್ತಾ ಇದ್ದಾರೆ. ಹೌದೌದು. ಈ ಕಾನ್ಸೆಪ್ಟು ಹಿಂದೆನೇ ಇತ್ತು. ಇದು ನನ್ಗೆ ಆಗಬಾರ್ದು ಅನ್ನೋದು ನನ್ನ ಮೇನ್ ಉದ್ದೇಶ. ಅಡಿಕೆ ಜೊತೆ ಕರಿಬೇವು ಸೆಟ್ ಆಗುತ್ತಾ? ಯಾಕಾಗಲ್ಲ ಮೇಡಮ್. ಈಗ ಅಡಿಕೆ ಬಂದು ಏಕದಳ, ಕರಿಬೇವು ಬಂದು ದ್ವಿದಳ. ಎರಡು ಮ್ಯಾಚ್ ಆಗುತ್ತಾ? ಆಗುತ್ತೆ ಮೇಡಮ್. ಯಾವುದೇ ಕಾರಣಕ್ಕೂ ಅವೆರಡಕ್ಕೂ ಹೊಂದಾಣಿಕೆ ಆಗುತ್ತೆ. ಈ ನಾವು ಯಾವುದೇ ಮಾಡಿದ್ರು ಕೃಷಿ ಏಕದಳ ಜೊತೆ ದ್ವಿದಳ ಕಾಂಬಿನೇಷನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಯಾವುದೇ ಕಾರಣಕ್ಕೂ ರೈತ ಮಾರ್ಕೆಟ್ಗೆ ಹೋಗಿ ಅವನಿಗೆ ಗುಲಾಮನಾಗಿ ಕೈ ಕಟ್ಟೋದಕ್ಕಿಂತ ನಾವೇ ರೈತ ಉದ್ಯಮಿಗಳಾದ್ರೆ ಭಾಳ ಒಳ್ಳೇದು ಮೇಡಮ್. ಒಂದು, ಆಮೇಲೆ ನಾವು ಬೆಳೆದ ಬೆಳೆಗೆ ನಾವೇ ಬೆಲೆ ಕಟ್ಟಂಗೆ ಆದಾಗ ಮಾತ್ರ ಯಶಸ್ವಿ ಆಗ್ತದೆ ಮೇಡಮ್. 30 ಕುಂಟೆ ಜಾಗ ಅಂತ ಬಂದಾಗ ನಾವು ಹಾಕೋ ಬೀಜದ ಮೇಲೂ ಡಿಪೆಂಡ್ ಆಗ್ತದೆ. ಓಲ್ಗೆ 3 ಬೀಜ ಹಾಕಿದೀವಿ ಮೇಡಮ್. ಕಾರಣ ಯಾಕೆ ಅಂದರೆ 3 ಬೀಜ ಹಾಕೋಕ್ಕೆ ಕಾರಣ ಇದೆ ಮೇಡಮ್. ಯಾವುದೇ ಕಾರಣಕ್ಕೂ ಬೀಜನ ಇಸುಕಿ ಹಾಕಬೇಕು. ಒಂದು ಬೀಜ ಇವಾಗ ಉದಾಹರಣೆ ಹೆಂಗೆ ಅಂದರೆ ಬೇವಿನ ಬೀಜ ಮೇಡಮ್. ಬೇವಿನ ಬೀಜ ನಂಗೆ ಇಸುಕ್ದಾಗ ಒಳಗಡೆ ಹೆಂಗೆ ಬೀಜ ಬರ್ತಿತ್ತು ಹಂಗೆ ಇದರಲ್ಲಿ 2 ಹೋಳು ಆಗ್ತವೆ. ಅದನ್ನು ಇಸ್ಕಾಕಿದ್ರೆ ಬೇಗ ಬರುತ್ತೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ನಾನು ಶಿರಾಗ್ ಬಂದಿದ್ದೀನಿ. ಒಬ್ಬ ಸ್ಪೆಷಲ್ ಪರ್ಸನನ್ನು ನಿಮಗೆ ಮೀಟ್ ಮಾಡಿಸೋಣ, ಸ್ಪೆಷಲ್ ರೈತರೊಬ್ಬರನ್ನ ನಿಮಗೆ ಪರಿಚಯಿಸೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಕೇವಲ 30 ಗುಂಟೆ ಜಾಗ. ಸೊ 30 ಗುಂಟೆ ಜಾಗದಲ್ಲಿ ಕರಿಬೇವು ಕೃಷಿಯನ್ನು ಇವ್ರು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನಿಲ್ಲ ಅಂತಂದ್ರು ಒಂದು 25,000 ಖರ್ಚಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೂ ಕೂಡ ಮೀರಿದಂಥ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಈ ಜಾಗವನ್ನು ಬರೀ 40 ರೂಪಾಯಿಗೆ ಇವ್ರು ತಗೊಂಡಿದ್ದಂತೆ ಈ ಹಿಂದೆ. ಸೊ ಇವತ್ತು ನಿಮಗೆ ಕೀರ್ತಿ ಅನ್ನೋರನ್ನ ಪರಿಚಯಿಸ್ತೀನಿ. ಸೊ ಇವ್ರ ಥರ ಕೃಷಿ ಯಾರು ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ನನಗೂ ಕೂಡ ಆ ಕ್ಯೂರಿಯಾಸಿಟಿ ಇದೆ, ಏನಪ್ಪ ಆ ಥರ ಒಂದು ಸ್ಪೆಷಾಲಿಟಿ ಇದೆ, ಏನೊಂದು ವೆರೈಟಿ ಇದೆ ಅಂತ. ಸೊ ಯಾರು ಕೂಡ ಕೆಲವೊಂದು ಭೂಮಿಯಲ್ಲಿ ಈ ಕೃಷಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವರು ಇಲ್ಲ, ಏನೇ ಕೃಷಿ ನಾವು ಮಾಡ್ಬೋದು, ಏನೇ ಬೆಳೆಯನ್ನು ಕೂಡ ಮನಸ್ಸಿದ್ರೆ ಬೆಳಿಬೋದು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಕರಿಬೇವು ಕೃಷಿ ಮಾತ್ರ ಅಲ್ಲ, ಬೇರೆ ಏನೇನು ಬೆಳಿಬೋದು, ಬೇರೆ ಯಾವ್ಯಾವ ಆದಾಯದ ಮೂಲವನ್ನು ನಾವು ಸೃಷ್ಟಿಸ್ಕೊಳ್ಬೋದು, ಅಥವಾ ನಾವೇ ಗೊಬ್ಬರವನ್ನು ಹೇಗೆ ತಯಾರಿಸ್ಕೊಳ್ಬೇಕು, ಇವೆಲ್ಲದ್ರ ಬಗ್ಗೆ A to Z ಮಾಹಿತಿ ಸಿಗುತ್ತೆ. ಮೊದಲನೇದಾಗಿ ಅವರನ್ನು ವೆಲ್ಕಮ್ ಮಾಡೋಣ. ತಡ ಮಾಡೋದು ಬೇಡ, ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಓಕೆ ಸರ್, ನಾನು ಕೇಳ್ಪಟ್ಟೆ ನಿಮಗೆ 10 ಇಯರ್ಸ್ ಪ್ಲಸ್ ಕೃಷಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಆ್ಯಂಡ್ ನಿಮ್ಮ ಊರು ಕೂಡ ಈ ರೀತಿಯಾಗಿ ಇರಲಿಲ್ಲ ಅಂತ ಹೇಳಿದ್ರಿ, ನೀವು ತುಂಬ ಬೇರೆ ರೀತಿಯಾಗಿತ್ತು ಅಂತ. ಸೊ ನಿಮ್ಮ ಊರಿನ ಬಗ್ಗೆ ಹೇಳೋದಾದರೆ, ಕೃಷಿ ಲೈಫ್ ಬಗ್ಗೆ, ಏನಕ್ಕೆ ಕೃಷಿಗೆ ಬಂದ್ರಿ? ಎಲ್ಲರಿಗೂ ನಮಸ್ಕಾರ. ನಮ್ಮದು ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಮಾಗೋಡು ಅಂದರೆ ಐತಿಹಾಸಿಕ ಇತಿಹಾಸವುಳ್ಳ ಹೂವಿನ ತೇರಿಗೆ ಹೆಸರುವಾಸಿಯಾಗಿರುವಂತಹ ಮಾಗೋಡು ರಂಗನಾಥ ಸ್ವಾಮಿ, ಸುಪ್ರಸಿದ್ಧ ಮಾಗೋಡು ರಂಗನಾಥ ಸ್ವಾಮಿ ನೆಲೆಸಿರುವಂಥ ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ಮುದಿಮಡು ಗ್ರಾಮದ ನಿವಾಸಿ ನಾನು. ಕೀರ್ತಿ ಅಂತ ಹೇಳಿ ನನ್ನ ಹೆಸರು. ಸನ್ ಆಫ್ ಶಿವಪ್ಪ BS. ನಮ್ಮ ತಂದೆಯವರು ನಿವೃತ್ತ ಶಿಕ್ಷಕರು, 4 ವರ್ಷ ಆಯಿತು. ನಮ್ಮ ತಾಯಿಯವರ ಹೆಸರು ಬಂದು ವೇದಾವತಿ KC ಅಂತೇಳಿ. ಇವತ್ತು ಅವ್ರ ಜಮೀನಲ್ಲಿ ನಾವು ನಿಂತಿರೋದು. ಅದಕ್ಕೋಸ್ಕರ ಒಂದ್ಸತಿ ಭೂಮಿ ತಾಯಿಗೆ ಒಂದ್ಸತಿ ಥ್ಯಾಂಕ್ ಯು ಸರ್. ಖಂಡಿತ. ಇದನ್ನ ಯಾಕೆ ಹೇಳಿದೆ ಅಂದ್ರೆ ಮೇಡಮ್, ಈಗಿನ ಇದರಲ್ಲಿ ಕೃಷಿ ಅಂತಲ್ಲ, ಈಗಿನ ಇದರಲ್ಲಿ ಭೂಮಿ ತಾಯಿ ಇಲ್ಲದೆ ಏನೂ ಮಾಡಕ್ ಸಾಧ್ಯ ಇಲ್ಲ. ಅದ್ರ ಸಲುವಾಗಿ ಈ ಒಂದು ನಮನ ಅಷ್ಟೇ ಮೇಡಮ್. ಯಾಕೆಂದ್ರೆ ಈಗಿನ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಭೂಮಿ ತಾಯಿಯಲ್ಲಿ ಏನ್ ಬರ್ತದೆ ಅದನ್ನ ಅಂದ್ರೆ ಭೂಮಿ ತಾಯಿಯಿಂದ ಬರೋದು ಮಾತ್ರ ತಗೊಂತಾ ಇದೀವಿ ಹೊರತು ನಾವು ಭೂಮಿ ತಾಯಿಗೆ ಏನು ಕೊಡ್ತಾ ಇಲ್ಲ. ಅದರಲ್ಲಿ ಬರೋದನ್ನೆಲ್ಲ ಅನುಭವಿಸ್ತಾ ಇದೀವಿ, ಮಾಡ್ತಾ ಇದೀವಿ, ತಗೊಂತಾ ಇಲ್ಲ. ಇದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ ಮೇಡಮ್, ಪ್ರಕೃತಿ ಏನಾದರೂ ಕೋಪಗೊಂಡ್ರೆ ವಿಕೋಪ ಆಗುತ್ತೆ. ಅದೇ ಭೂಮಿ ತಾಯಿ ಕೋಪಗೊಂಡ್ರೆ ಭೂಕಂಪ ಆಗುತ್ತೆ. ಅದೇ ದೇಶಕ್ಕೆ ಅನ್ನ ಕೊಡ್ತಾ ಇರೋ ಅನ್ನದಾತಾಗ ಏನಾದರೂ ಕೋಪಗೊಂಡ್ರೆ ಇವತ್ತಲ್ಲ ನಾಳೆ ಬರ್ದಿಕೊಳ್ಳಿ, ನಾವು ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ. ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಮೇಡಮ್. ಉಸಿರಾಡೋಕ್ಕೂ ಕಷ್ಟ. ಅವನಿಲ್ಲ ಅಂತಂದ್ರೆ ಏನೂ ಇಲ್ಲ ಮೇಡಮ್. ಏನು ಅಕಸ್ಮಾತ್ ರೈತ ಅನ್ನ ಅಂದ್ರೆ ಏನು, ರೈತ ಏನು ದೇಶಕ್ಕೆ ಅನ್ನದಾತ ಆಗಿ ಈಗ ಬರ್ತಾ ಇದ್ದಾನೆ, ಅಂದ್ರೆ ದೇಶಕ್ಕೆ ಏನು ಅನ್ನ ಕೊಡ್ತಾ ಇದ್ದಾನೆ, ಅವನಿಲ್ಲ ಅಂತಂದ್ರೆ
ಬರೆದಿಟ್ಕೊಳ್ಳಿ, ಪಾಪ ಗ್ಯಾರಂಟಿ. ಅವನಿಲ್ಲ ಅಂತಂದ್ರೆ ದೇಶಕ್ಕೆ ಪಾಪ ಗ್ಯಾರಂಟಿ, ಅವನಿಲ್ಲ ಅಂದ್ರೆ ಪಾಪ ಗ್ಯಾರಂಟಿ ಬಂದೇ ಬರುತ್ತೆ ಮೇಡಮ್. ಓಕೆ, ಬಟ್ ನೀವು ಕೃಷಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಏನು ಓದ್ಕೊಂಡಿದ್ದೀರಾ ಅಂಡ್ ಕೃಷಿಯಲ್ಲಿ ನಿಮ್ಗೆ ಖುಷಿ ಇದೆಯಾ ಹೆಂಗೆ? ಹೌದು ಮೇಡಮ್. ಇನ್ನೊಂದು ಏನಾಗುತ್ತೆ ಅಂದ್ರೆ ಮೇಡಮ್, ಈಗ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನುಭವಗಳಾಗುತ್ತೆ ಮೇಡಮ್. ಅದೇ ಥರ ನನ್ನ ಜೀವನದಲ್ಲೂ ಒಂದೊಂದು ಥರ ಅನುಭವ ಆಗಿದೆ ಮೇಡಮ್. ಓಕೆ, ಆದರೆ ಇನ್ನೊಂದು ಏನಂದ್ರೆ ನನ್ನ ಮೇನ್ ಕಾನ್ಸೆಪ್ಟ್ ಏನು ಗೊತ್ತಾ ಮೇಡಮ್, ನಂದು ಮೇನ್ ಕಾನ್ಸೆಪ್ಟು ನನ್ನ ತಂದೆ ತಾಯಿ ಜೊತೆ ನಾನು ಕೃಷಿ ಮಾಡ್ತಾ ಇದ್ದೀನಿ. ಇವತ್ತಿಗೆ ನಾನು ಭಾಗ್ಯವಂತ. ಓಕೆ, ಸೊ ತಂದೆ ಈಗಲೂ ಕೃಷಿ ಮಾಡ್ತಿದ್ದಾರೆ? ಅಂದ್ರೆ ನಮ್ಮ ತಂದೆಯವರು ಈಗ ರಿಟೈರ್ಡ್ ಆದ್ಮೇಲೆ ನಮ್ಮ ಜೊತೆನೆ ಕೃಷಿ ಮಾಡ್ತಾ ಇದ್ದಾರೆ ಮೇಡಮ್. ಯಾಕೆ ಅಂತಂದ್ರೆ ಈಗಿನ ಇದರಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಈಗ ತಂದೆ ತಾಯಿಗಳು ಕೆಲಸ ಅಂತ ಹೇಳಿ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕ್ತಾ ಇದ್ದಾರೆ. ಹೌದು, ಅದೇ ಮಕ್ಕಳು ಬೆಳೆದ ನಂತರ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಹಾಕ್ತಾ ಇದ್ದಾರೆ. ಹೌದೌದು, ಈ ಕಾನ್ಸೆಪ್ಟು ಹಿಂದೆನೆ ಇತ್ತು. ಇದು ನನ್ಗೆ ಆಗಬಾರ್ದು ಅನ್ನೋದು ನನ್ನ ಮೇನ್ ಉದ್ದೇಶ. ನಿಮ್ಮ ಚಾನಲ್ ಮೂಲಕ, ಅಂದ್ರೆ ನಿಮ್ಮ ಬಾಸ್ವಾಲಾ ಚಾನಲ್ ಮೂಲಕ ನನಗೊಂದು ವೇದಿಕೆಯಾಗಿ ಕಲ್ಪಿಸ್ಕೊಟ್ಟಿದ್ರ ಈ ಮೆಸೇಜ್ ಹೋಗ್ಬೇಕು ಯಾವುದೇ ಕಾರಣಕ್ಕೂ. ಯಾಕೆ ಅಂತಂದ್ರೆ ಮೇಡಮ್, ರೈತ ಆಗಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು, ಯೋಗ ಬೇಕು ಅದಕ್ಕೆಲ್ಲ. ಅದ್ರ ಜೊತೆಗೆ ತಂದೆ ತಾಯಿ ಜೊತೆ ಕೃಷಿ ಮಾಡೋಕ್ಕೂ ಯೋಗ ಬೇಕು. ಇವತ್ತು ಅದನ್ನ ನಾನು 4 ವರ್ಷದಿಂದ ಅನುಭವಿಸ್ತಾ ಇದ್ದೀನಿ ಮೇಡಮ್. ಯಾಕಂದ್ರೆ ನಮ್ಮ ತಂದೆ ತಾಯಿ ಇಲ್ಲದೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಅವ್ರು ಇಲ್ಲದೆ ಏನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಉಸಿರಾಡ್ತಾ ಇದೀವಿ ಅಂದ್ರೆ ಅವ್ರು ಕೊಟ್ಟ ಭಿಕ್ಷೆ. ಇವತ್ತಿನ ಕಾಲ ಏನಾಗ್ಬಿಟ್ಟೈತೆ ಅಂದ್ರೆ, ತಂದೆ ತಾಯಿ ಅವರ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟಿದ್ರೆ ಅಷ್ಟೇ ತಂದೆ ತಾಯಿಗಳು. ಈಗ ಹಂಗೆ ಇದು ಮಾಡ್ತಾರೆ ಮೇಡಮ್. ಈಗ ಅವ್ರ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟಿದ್ರೆ ಮಾತ್ರ ತಂದೆ ತಾಯಿ. ಆಮೇಲೆ ನೀನು ಯಾರೋ ನಾನು ಯಾರೋ ಈ ಥರ ನಾನೇನು ಹೇಳ್ತಿದ್ದೀನಿ, ಬರೀ ಕೃಷಿ ಒಂದೇ ಆಗಬಾರ್ದು ಮೇಡಮ್. ನಮ್ಮ ಟೋಟಲ್ ಇಲ್ಲಿ ನಡೀತಾ ಇರೋದು, ಸಮಾಜದಲ್ಲಿ ನಡೀತಾ ಇರೋದು ಎಲ್ಲ ನಿಮ್ಮ ಚಾನಲ್ ಮೂಲಕ ಅಂದರೆ ಒಂದೊಂದೇ ಪಾಯಿಂಟ್ ಆಗಿ ಈಚೆಗೆ ಬಂದರೆ ಭಾಳ ಒಳ್ಳೆಯದು. ಯಾಕಂದರೆ ನೋವಾಗುತ್ತೆ ಮೇಡಮ್, ಕೆಲವೊಂದು ಇದರಲ್ಲಿ ಯೂಟ್ಯೂಬ್ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ರೆ ಪ್ಲಸ್ಸು ಸಿಗುತ್ತೆ, ಮೈನಸ್ಸು ಸಿಗುತ್ತೆ. ಆದರೆ ಎಷ್ಟೇ ಆಗಲಿ ತಂದೆ ತಾಯಿ ವಿಚಾರದಲ್ಲಿ ಅವೆಲ್ಲ ಪ್ಲಸ್ಸೇ ಆಗಬೇಕು ಅನ್ನೋ ವಿಚಾರ ನಂದು. ಓಕೆ ಸರ್, ನಾನು ಕೇಳ್ಪಟ್ಟೆ ನೀವು ಈ ಜಾಗನ ತುಂಬಾ ಕಡಿಮೆ ರೇಟಿಗೆ ತಗೊಂಡ್ರಿ ಅಂತ. ಅದ್ರ ಬಗ್ಗೆ ಹೇಳೋದು ಹೆಂಗಿದೆ ವ್ಯಾಲ್ಯೂ ಅದಕ್ಕೆ? ಮೇಡಮ್ ಈಗ ಅಂತಂದ್ರೆ 50 ಲಕ್ಷ 60 ಲಕ್ಷ ಎಲ್ಲ ಮೇಲಿದೆ ಮೇಡಮ್. ಓಕೆ, ಈ ಹಿಂದೆ ತಗೊಂಡಾಗ ಅಂದ್ರೆ ಅದು ಈಗ ಸುಲಭನಾಗಿ ಹೇಳ್ಬಿಡ್ಬೋದು ಮೇಡಮ್. ಅದು 2 ಪಾಯಿಂಟ್ ಅಲ್ಲಿ ಹೇಳಕ್ಕಾಗಲ್ಲ, ನೀವು ಅದನ್ನ 10 ಎಪಿಸೋಡ್ ಆಗಿ ತೋರಿಸ್ಬೇಕಾಗ್ತೈತೆ. ನಮ್ಮ ತಾಯಿಯವ್ರಿಗೆ ಇದು ಜಮೀನು ಬಂದು 4 ಎಕರೆಗೆ 4 ಎಕರೆ ಇದು ತೊರಿ ಜಮೀನು. 4 ಎಕರೆಗೆ 4 ಎಕರೆ ಬಳುವಳಿಯಾಗಿ ಬಂದಿರೋ ಜಮೀನು ಮೇಡಮ್. ಇದು ನಮ್ಮ ತಾತವ್ರ ಕಾಲದಲ್ಲಿ ತಾತವ್ರು ತಗೊಂಡಿದ್ದು ಜಮೀನು. ಅವಾಗ ನಮ್ಮ ತಾತವ್ರು ಗೌಡ್ರಲ್ಲ, ಆವಾಗ ಇದೆಲ್ಲ ಸಿಕ್ಕಾಪಟ್ಟೆ ವಂಗೆ. ಅಂದ್ರೆ ಎಂತೆಂಥ ಮರ ಇದ್ವು ಅಂತಾನೆ ಹೇಳಕ್ ಬರಲ್ಲ, ಅಷ್ಟು ವಂಗೆ, ಅಷ್ಟು ಕಾಡು. ಅದು ಹೇಳಿದ್ನಲ್ಲ, ಈಗ ನಿಮಗೆ ಇಲ್ಲೇ ಹೇಳಿಸಿದ್ರೆ ನಿಮಗೆ ಈಗ ನೀವು ವಿಡಿಯೋ ಮಾಡೋದ್ರಲ್ಲೇ ನವಿಲುಗಳು ಸೌಂಡು ಕೇಳಿಸ್ತವೆ. ಹೌದು, 100ಕ್ಕಿಂತ 170ಕ್ಕಿಂತ ಹೆಚ್ಚಿದಾವೆ ಮೇಡಮ್ ನವಿಲುಗಳು. ಅವುಗಳು ಎಲ್ಲ ಸಿಕ್ಕಾಪಟ್ಟೆ ಇದ್ವು. ಈಗ ನವಿಲಿರೋ ಕಾರಣ ಕಮ್ಮಿ ಆಗಿದಾವೆ. ಆಮೇಲೆ ನಿಮಗೆ ಮುಂಗ್ಸಿ ಸಿಗ್ಬೋದು. ಅಂದ್ರೆ ಇಲ್ಲೆಲ್ಲ ಕಳ್ಳಿ ಪಳ್ಳಿ ಎಲ್ಲ ಕಮ್ಮಿ, ಈ ತರ ಎಲ್ಲ ಇನ್ನೂ ಜಾಸ್ತಿ ಇತ್ತು ಮೇಡಮ್. ಅಂದ್ರೆ ಹೋಗ್ತಾ ಅದನ್ನ ಹಂತವಾಗಿ ನಾವಿಲ್ಲಿ ನೆಲೆ ಊರು ನಿಂತು, ಈಗ ಹೆಂಗೆ ಒಂದು ಆಲದ ಮರ ನಿಂತ್ರೆ ಎಷ್ಟು ವರ್ಷ ಬಾಳ್ತೈತೋ ಆ ಥರ ನಾವು ಇಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ ನೆಲೆ ಊರು ನಿಂತು ಇದನ್ನ ಒಂದು ಮಟ್ಟಕ್ಕೆ ತಾಂಬಂದಿದ್ದೀವಿ ಮೇಡಮ್. ಅವಾಗ ಇದು ಏನಂತ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಬಾಸ್ವಾಲಾ ಮೀಡಿಯಂ ಅಂತ ಹೇಳ್ತೀನಿ, ಇಲ್ಲಿ ಬಂದ್ರೆ ಬರೀ ನಾನು ಊರ ಹೆಸರು ಮಾತ್ರ ಹೇಳ್ತಿದ್ದೆ. ಇದು ಕಡವಿಗೆರೆ ವಂಗೆ ಅಥವಾ ವಂಗೆ ಮಳೆ ಅಂದ್ರೆ ಫೇಮಸ್ ಮೇಡಮ್. ಈಗ ಎಷ್ಟೋ ಜನಕ್ಕೆ ನಾನು ವಿಡಿಯೋ ನಿಮ್ಮ ವಿಡಿಯೋ ಬಿಟ್ಟಾಗ ನನ್ ಗೊತ್ತಾಗಲ್ಲ. ಅದೇ ಕಡವಿಗೆರೆ ವಂಗೆ ಅಂತ ಅಂದ್ ಕೇಳೇ ಬೇಕಾದ್ರೆ ವಿಡಿಯೋ ನೋಡ್ಬಿಡ್ತಾರೆ. ಆ ತರ ಕಡವಿಗೆರೆ ವಂಗೆ ಅಥವಾ ವಂಗೆ ಮಳೆ ಅಂತಾನೆ ಫೇಮಸ್ ಮೇಡಮ್. ಯಾಕೆಂದ್ರೆ ಇಲ್ಲಿ ಗುರುತು ಬೇಕಲ್ಲ. ಈಗ ನಾವು ಇಲ್ಲಿ ಹೊಸಬ್ರು, ಈ ಜಾಗಕ್ಕೆ ನಾವು ಹೊಸಬ್ರಾದ್ರಿಂದ ಕಡಿಗೆರೆ ವಂಗೆ ಮಳೆನಾ, ಕಡಿಗೆರೆ ವಂಗೆರ ಅಂದ್ರೆ ಗೊತ್ತಾಗುತ್ತೆ. ಇನ್ನು ಕರಿಬೇವು ಕೃಷಿ ಬಗ್ಗೆ ಹೇಳೋದಾದ್ರೆ ಸರ್, ಏನಕ್ಕೆ ಕರಿಬೇವು ಆಯ್ಕೆ ಮಾಡ್ಕೊಂಡ್ರಿ ಮೇಡಮ್? ಈಗ ಏನಾಗ್ತೈತೆ ಅಂದ್ರೆ, ಈಗ ಅಡಿಕೆ ತೋಟದಲ್ಲಿ ಅಂದ್ರೆ ಅಡಿಕೆ ಬಾಳೆ ಅಂದ್ರೆ ಅಡಿಕೆ ತೆಂಗು ಬಾಳೆ ಇವೆಲ್ಲ ಏಕದಳ ಮೇಡಮ್. ನಮ್ ಕಡೆ ನೀವೆಲ್ಲಾದ್ರೂ ನೋಡ್ಕೊಬರ್ರಿ, ನೀವು ಬರುವಾಗೆಲ್ಲ ಕಾಣಿಸ್ತು ಅಡಿಕೆ ತೆಂಗು ಬಾಳೆ ಬಿಟ್ರೆ ಬೇರೆ ಏನು ಬೆಳೆದಿಲ್ಲ. ಹಂಗಂತ ಅದು ಒಂದು ತಲೆಯಲ್ಲಿದೆ, ಅಡಿಕೆ ಜೊತೆ ಬಾಳೆ ಬೆಳಿಬಹುದು ಅಥವಾ ಏಲಕ್ಕಿ ಹಾಕಬಹುದು ಮೇಡಮ್. ಯಾವುದೇ ಬೆಳೆದ್ರು ಒಂದು ಕಾನ್ಸೆಪ್ಟ್ ನೆನ್ಕೊಳ್ಳಿ, ಹೊಂದಾಣಿಕೆ ಇರಬೇಕು. ಈಗ ನಾವು ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಇದ್ರೇನೆ ಅದೊಂದು ಕುಟುಂಬ. ಬಟ್ ಅಡಿಕೆ ಜೊತೆ ಕರಿಬೇವು ಸೆಟ್ ಆಗುತ್ತಾ? ಯಾಕಾಗಲ್ಲ ಮೇಡಮ್. ಈಗ ಅಡಿಕೆ ಬಂದು ಏಕದಳ, ಕರಿಬೇವು ಬಂದು ದ್ವಿದಳ. ಎರಡು ಮ್ಯಾಚ್ ಆಗುತ್ತೆ ಮೇಡಮ್. ಯಾವುದೇ ಕಾರಣಕ್ಕೂ ಅವೆರಡಕ್ಕೂ ಹೊಂದಾಣಿಕೆ ಆಗುತ್ತೆ. ನಾವು ಯಾವುದೇ ಮಾಡಿದ್ರು ಕೃಷಿ ಏಕದಳ ಜೊತೆ ದ್ವಿದಳ ಕಾಂಬಿನೇಷನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಮಾಡಿದ್ರು ಏಕದಳ ಅಡಿಕೆ ಜೊತೆ ಅಂದ್ರೆ ಏಕದಳ ಜೊತೆ ದ್ವಿದಳ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಆದ್ರೆ ಅದ್ರ ಕ್ರಮ ಐತೆ, ಆ ಕ್ರಮನ ಏನಾಯ್ತು ಅದನ್ನ ನಾವು ಮಾಡ್ಬೇಕು. ಅದಕ್ಕೆ ಟೈಮ್ ತಗೊಳ್ಳಿ, ತೊಂದ್ರೆ ಇಲ್ಲ. ಇವಾಗ ನಿಮ್ಗೆ ಕರಿಬೇವು ಕಾಣ್ತಾ ಇರ್ಬೋದು ಅಷ್ಟೇ ಮೇಡಮ್. ಈ ಕರಿಬೇವ್ನ ನಾನು ಒಂದು ವರ್ಷ ಹಿಂದೆನೆ ಪ್ಲಾನ್ ಮಾಡಿದ್ರು ಆ ಬೀಜ ಬರಕ್ಕೆ 1 ವರ್ಷ ಆಯ್ತು. ಅಷ್ಟೊತ್ತಿಗೆ ನಾನು ಮೂಡ್ ಚೇಂಜ್ ಮಾಡ್ಕೊಂಡಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಏನೇನಾಗ್ತಿತ್ತೋ ಗೊತ್ತಿಲ್ಲ. ಅದು ಮಾಡ್ಲೇಬೇಕು ಅನ್ನೋದೊಂದು ಮನಸ್ಸಲ್ಲಿದ್ದರಿಂದ ಮಾಡಿದೀನಿ ಇವತ್ತು. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ನೀವು ನೋಡಂತೆ ಬೇರೆ ಬೇರೆ ಬೆಳೆ ಎಲ್ಲ ಬೆಳಿತಾರೆ ಮೇಡಮ್. ಕರ್ನಾಟಕಕ್ಕೆ ನಾನೇ ಫಸ್ಟ್.
ಓಕೆ. ಕರ್ನಾಟಕಕ್ಕೆ ಈ ಥರ ಪ್ಲಾನಿಂಗಲ್ಲಿ ಕರಿಬೇವು ಮಾಡಿರೋದು ನಾನೇ ಫಸ್ಟು. ಆ ಪ್ಲಾನಿಂಗ್ ಹೆಂಗೆ ಬಂತು ಮೇಡಮ್? ಪ್ಲಾನಿಂಗ್ ಹೆಂಗೆ ಬಂತು ಅಂತಂದರೆ, ಈಗ ನಾನು ಹಿಂಗೆ ನೋಡ್ತಾ ಮಾಡ್ತಾ ಏನು ಮಾಡಬೇಕು ಎತ್ತು ಮಾಡಬೇಕು ಹಿಂಗೆ ನೋಡ್ತಾ ಮಾಡ್ತಾ, ಯಾವುದೇ ಆಗಲಿ ಒಬ್ಬ ರೈತ ದುಬಕ್ಕಂತ ಬೀಳಲ್ಲ ಮೇಡಮ್. ಅದು ರೈತನ ಶಕ್ತಿನೇ ಹೆಂಗೆ, ಏನೇ ಇದ್ರೂ ಜಾಸ್ತಿ ಎನ್ಕ್ವೈರಿ ಮಾಡೋದೇ ಜಾಸ್ತಿ. ಹೆಂಗೆ ಮಾಡಬೇಕು, ಎತ್ತು ಮಾಡಬೇಕು, ಏನು ಮಾಡಬೇಕು ಎಲ್ಲ ಮಾಡಿ ಮಟ್ಟಿ ಆಮೇಲೆ ಎಂಕ್ವೈರಿ ಮಾಡಿ ಆಮೇಲೆ ಅವ್ನು ನಿರ್ಧಾರ ಆಗ್ತಾನೆ, ಆಯ್ಕೆ ಮಾಡ್ಕೊತಾನೆ ನಾನು ಆಡ್ಬೋದು ಅಂತ. ಯಾಕೆಂದರೆ ಅದೇ ಥರದಲ್ಲಿ ನಾನು ಅದನ್ನು ಅಂದರೆ ಆ ಥರ ಆಯ್ಕೆ ಮಾಡ್ಕೊಂಡಾಗ ನನಗೂ ಸ್ವಲ್ಪ ಟೈಮ್ ಹಿಡಿತು. ಟೈಮ್ ಹಿಡಿದಾಗ ನಾನು ಇದನ್ನೊಂದು ಆಯ್ಕೆ ಮಾಡ್ಕೊಂಡಿದ್ದೇನೆಂದರೆ, ಅಡಿಕೆ ಅಂದಾಗ ಏಕದಳ, ಈಗ ದ್ವಿದಳ ಕಾಂಬಿನೇಷನಲ್ಲಿ ಇದ್ರದ್ದೆಲ್ಲ ಏನೆಲ್ಲ ತೊಂದರೆ ಆಗ್ತೈತೆ ಅಂತ ಹೇಳಿ ನಾನು ವರ್ಷದ ಮುಂಚೆನೇ ನನ್ನ ಯಾರೋ ಒಬ್ಬ ಸ್ನೇಹಿತರ ಮೂಲಕ ಇದು ತಿಳ್ಕೊಂಡೆ, ಇದ್ರದ್ದು ಏನೆಲ್ಲ ಆಗ್ತೈತೆ, ಆಕ್ಟಿವಿಟಿ ಏನೆಲ್ಲ ಆಗ್ತೈತೆ, ಅಪ್ಡೇಟ್ ಏನೇನು ಆಗ್ತೈತೆ, ಅಂದರೆ ಬೀಜ ಊರೋದ್ರಿಂದ ಹಿಡಿದು ಬೆಳೀತಾ ಏನೆಲ್ಲ ಚಾಲೆಂಜಸ್ ಬರ್ತವೆ, ಏನೆಲ್ಲ ಸವಾಲುಗಳು ಬರ್ತವೆ ಅಂತೇಳಿ ನಾನು ಓಪನ್ ಏರಿಯಾದಲ್ಲಿ ಬೆಳೆಯೋರ್ನ ಮೂಲಕ ಸಹಾಯ ತಗೊಂಡು ಆಮೇಲೆ ಇದಕ್ಕೆ ಟ್ರೈ ಮಾಡಿದೆ ಮೇಡಮ್. ಓಕೆ. ಇಲ್ಲಿ ಎಷ್ಟು ಜಾಗದಲ್ಲಿದೆ ಸರ್ ಕರಿಬೇವು? ಮೇಡಮ್ ಕರಿಬೇವು 30 ಕ್ವಿಂಟಲ್ ಇದೆ ಮೇಡಮ್, 3/4 ಎಕರೆಯಲ್ಲಿ. ಓಕೆ. ಎಷ್ಟು ಗಿಡ ಹಾಕಿದ್ದೀರಾ? 45,000 ಗಿಡ ಹಾಕಿದ್ದೀವಿ ಮೇಡಮ್. ಓಕೆ. ಸೊ ಎಟ್ ಅ ಟೈಮ್ ಅಷ್ಟು ಹಾಕೋಕ್ಕೆ ಧೈರ್ಯ ಹೆಂಗ್ ಬಂತು ಸರ್? ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದಷ್ಟು ಜನ ನಾನು ನೋಡಿದ್ದೀನಿ, ಫಸ್ಟ್ ಒಂದು 50 ಹಾಕೋಣ, 100 ಗಿಡ ಹಾಕೋಣ, ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಓಕೆ ಆದ್ರೆ ಜಾಸ್ತಿ ಹಾಕೋಣ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ನಿಮ್ದು ಹೆಂಗೆ ಸರ್? ಮೇಡಮ್ ಇದು ಕರಿಬೇವು ಯಾವುದೇ ಕಾರಣಕ್ಕೂ ಹುಟ್ಟಿದ ಮೇಲೆ ಹೋಗಲ್ಲ. ಓಕೆ. ಇದು ಒಂದು ತಾಯಿ ಬೇರು ಮೇಡಮ್. ಆಮೇಲೆ ಯಾವ ಟೈಮಿಗೆ ಹಾಕಬೇಕು, ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಏನಾಗ್ತೈತೆ ಅಂದ್ರೆ, ಇದನ್ನ ಕಳೆ ಮೇಂಟೈನ್ ಮಾಡಬೇಕು ಮೇಡಮ್. ಓಕೆ. ಕಳೆ ಇರಬಾರ್ದಾ, ಇರಬೇಕಾ ಮೇಡಮ್? ಈ ಕರಿಬೇವು ಅಂದ್ರೆ ಕರಿಬೇವು ಜಾಗ ಎಲ್ಲಿ ಅಂದ್ರೆ, ಕರಿಬೇವು ಊರಿರೋ ಜಾಗ ಎಲ್ಲಿ ನಾಟಿ ಮಾಡ್ತಿರೋ ಅಲ್ಲಿ ಕಳೆ ಇರಬಾರ್ದು, ಮಿಕ್ಕಂತೆ ಇರಲಿ. ಯಾಕೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಕಳೆ ಮೇಂಟೈನ್ ಮಾಡಬೇಕು, ಆಮೇಲೆ ಕರಿಬೇವೇ ಕಳೆ ಮೇಂಟೈನ್ ಮಾಡ್ತೈತೆ. ಬೆಳೆದಾದ್ಮೇಲೆ ಕರಿಬೇವೆ ಕಳೆನೆ ಬಿಡ್ಕೊಳಲ್ಲ, ಅಲ್ಲಿವರೆಗೂ ಮೇಂಟೈನ್ ಮಾಡಬೇಕು. ಯಾಕೆ ಅಂದ್ರೆ ಮೇಡಮ್, ಒಂದು ಏನಂದ್ರೆ ಈ ಬೀಜ ಹುಟ್ಟಕ್ಕೇನೆ, ಈ ತಳಿ ಬೀಜ ಹುಟ್ಟಕ್ಕೇನೆ 45 ದಿವಸ ಬೇಕು, ಅಂದ್ರೆ 1.5 ತಿಂಗಳು. ಓಕೆ. ಸೊ ಬೀಜ ಎಲ್ಲಿನ ತಂದ್ರಿ, ಹೆಂಗೆ ಅದು ಸರ್? ನಾಟಿ ಕ್ರಮ ಆಗಿರ್ಬೋದು, ತಳಿ ಆಗಿರ್ಬೋದು, ಯಾವುದು? ಮೇಡಮ್ ತಳಿ ಬಂದು ಇದು ಸುಹಾಸಿನಿ ಮೇಡಮ್. ಓಕೆ. ಬೇರೆ ಬೇರೆ ತಳಿ ಬರುತ್ತಾ? ತಳಿ ಬೇರೆ ಬೇರೆ ಬರುತ್ತೆ ಮೇಡಮ್. ಆದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಏನು ಅಂತಂದ್ರೆ, ನಾನು ಕಮರ್ಷಿಯಲ್ ಆಗಿ ಮಾಡಬೇಕು ಅನ್ನೋ ಒಂದು ಕಾರಣದಲ್ಲಿ, ಆಮೇಲೆ ಇದನ್ನ ಬ್ಯಾಚ್ ವೈಸು, ಆಮೇಲೆ ಮಾರ್ಕೆಟಿಂಗ್ ಅಲ್ಲಿ ನಮ್ಗೆ ಯಾವುದೇ ಸಮಸ್ಯೆ ಬರಬಾರ್ದು ಅನ್ನೋದು ಒಂದು ತಲೆಗಿಕೊಂಡು ಅದನ್ನೆಲ್ಲ ಯೋಚನೆ ಮಾಡಬೇಕು ಮೇಡಮ್. ಯಾಕಂದ್ರೆ ಇನ್ನೊಂದು ಏನಾಗ್ತದೆ ಅಂದ್ರೆ, ಮಾರ್ಕೆಟಿಂಗ್ ಸಮಸ್ಯೆ ಬಂದ್ರು ಏನ್ ಮಾಡಬೇಕು ಅನ್ನೋದು ಇಟ್ಕೊಂಡು ಮಾಡಬೇಕು. ಯಾವುದೇ ಕಾರಣಕ್ಕೂ ನಾನು ಮಾರ್ಕೆಟಿಂಗ್ಗೆ ಕೊಡ್ತೀನಿ, ಪ್ರೀ ಪ್ಲಾನ್ ಇರಬೇಕು, ಮಾರ್ಕೆಟಿಂಗ್ಗೆ ಕೊಡ್ತೀನಿ ಅಂತ ಡಿಸೈಡ್ ಆಗಬಾರ್ದು. ಸರ್, ಈಗ ನಾವು ನಾಟಿ ಮಾಡಬೇಕು ಅಂತಂದ್ರೆ ಒಂದಷ್ಟು, ಈಗ ಫಾರ್ ಎಕ್ಸಾಂಪಲ್ ಭೂಮಿ ರೆಡಿ ಮಾಡ್ಕೋಬೇಕಾಗತ್ತೆ, ಗೊಬ್ಬರ ಕೊಡ್ಬೇಕಾಗತ್ತೆ, ಆಮೇಲೆ ಬೀಜ ಎಲ್ಲಿಂದ ತರ್ತೀರಾ, ನಾಟಿ ಕ್ರಮ ಅದ್ರ ಬಗ್ಗೆ ಹೇಳ್ಬೋದಾ? ಮೇಡಮ್ ಇದು ಬೀಜ ನಾವು ಆಂಧ್ರ ವಿಜಯವಾಡದಿಂದ ತರಿಸಿರೋದು ಮೇಡಮ್, ಅದೇ ಮೂಲ. ನನಗೆ ಸ್ನೇಹಿತರು ಬಂದು ಅಮರೇಶ್ ಅಂತ ಹೇಳಿ ಕೊಪ್ಪಳದವರು ಮೇಡಮ್, ಅವ್ರ ಕಡೆಯಿಂದ ನಾನು ಬೀಜ ತರಿಸ್ಕೊಂಡೆ ಮೇಡಮ್. ಇದನ್ನ ಮೊದಲು ಪ್ಲಾನ್ ಬರ್ತೀನಿ ಇದನ್ನ ಹೆಂಗೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಂದ್ರೆ, ನಾನು ಅವ್ರ ವಿಡಿಯೋ ನೋಡಿದ್ದೆ ಮೇಡಮ್. ಅವ್ರು ಓಪನ್ ಏರಿಯಾದಲ್ಲಿ ಮಾಡಿದ್ರು. ಓಪನ್ ಏರಿಯಾದಾಗ ಮಾಡಿದಾಗ ನನಗೆ ನಂಬರ್ ಸಿಕ್ಕಿರ್ಲಿಲ್ಲ, ಆದ್ರೆ ಕುದಿತಾ ಇತ್ತು ಮಾಡಬೇಕು. ಯಾಕೆಂದ್ರೆ ಕರಿಬೇವನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ಮೇಯ್ನು ಗರಿ ಬಿದ್ರು ಮುರಿದ್ರು ತೊಂದರೆ ಇಲ್ಲ ಮೇಡಮ್, ಹುಟ್ಟುತ್ತೆ. ನಾವು ಹುಲ್ಲು ಹೊಡೆದಾಗ ಅಕಸ್ಮಾತ್ ಕಟ್ಟು ಅದಕ್ಕೆ ತೊಂದರೆ ಇಲ್ಲ, ಹುಟ್ಟುತ್ತೆ. ಇದು ಮೇನ್ ಕಾನ್ಸೆಪ್ಟ್. ಯಾಕಂದ್ರೆ ನಮ್ಮ ಅಡಿಕೆ ತೋಟದಲ್ಲಿ ಮಾತ್ರ ಹೇಳ್ತಾ ಇರೋದು, ನಾನು ಅಡಿಕೆ ತೋಟಕ್ಕೆ ಅಡ್ಜಸ್ಟ್ ಆಗಂಗೆ ಹೇಳ್ತಾ ಇದ್ದೀನಿ. ಅವರಿಗೆ ಕಾಂಟ್ಯಾಕ್ಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ, ಆಗ್ತಿಲ್ಲ. ಅದು ಏನೋ ಮಿಸ್ ಆಗಿ ಯಾವುದೋ ವಿಡಿಯೋದಲ್ಲಿ ಅವ್ರ ನಂಬರ್ ಸಿಕ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇದನ್ನ ಹಾಕ್ದಾಗ ನನಗೆ ಫುಲ್ ಸಪೋರ್ಟ್ ಆಗಿ ನಿಂತರು ಮೇಡಮ್. ಹೆಂಗೆ ಅಂದ್ರೆ, ಪ್ರತಿ ಒಂದೊಂದು ಸೆಕೆಂಡು ನಾನು ಕರಿಬೇವ್ದು ಏನ್ ಕೇಳಿರೋ ಆ ಪ್ರತಿ ಒಂದೊಂದು ಸೆಕೆಂಡು ಅವ್ರು ಒಳ್ಳೇದೇ ಬಯಸಿದ್ರು ನನಗೆ. ಅವತ್ತಿನ ಕಾಲಕ್ಕೆ ಅವ್ರು ಏನಾದ್ರು ಅಕಸ್ಮಾತ್ ನನ್ನ ಮೇಲೆ ಏನೋ ಒಂದು ಅಂದ್ರೆ, ನಾನು ಸರ್ ಹಂಗಲ್ಲ ಹಿಂಗೆ ಅಂದಾಗ ಆಗ್ಲಾಗ್ಲ ಫೋನ್ ಮಾಡಿದಾಗ ಮಟ್ಟಾಗ ಅವ್ರು ಏನಾದ್ರು ಬೇಜಾರು ಮಾಡ್ಕೊಂಡಿದ್ರೆ, ಇವತ್ತು ನಾನು ಕರ್ನಾಟಕಕ್ಕೆ ಫಸ್ಟ್ ಬೆಳೆದಿರೋದು ಅಂತ ಹೇಳ್ಕೊಳಕ್ ಚಾನ್ಸೇ ಆಗ್ತಿರಲಿಲ್ಲ. ಅವ್ರು ನನಗೆ ನನ್ನ ಜೊತೆಗೆ ಅಣ್ಣನಾಗೋ ಅಥವಾ ಸ್ನೇಹಿತನಾಗೋ ಯಾವುದೋ ರೀತಿಯಲ್ಲಿ, ಅಥವಾ ನನ್ನ ಯೋಗನೋ ಪುಣ್ಯನೋ ಗೊತ್ತಿಲ್ಲ, ನನ್ನ ಜೊತೆಯಾಗಿ ನಿಂತಿದ್ದಕ್ಕೆ ಇವತ್ತು ನಾನು ಮಾಡಲೇಬೇಕು ಅಂತ ಹಠ ತೊಟ್ಟು ನಾನು ಪ್ರೂವ್ ಮಾಡಿದ್ದೀನಿ ಮೇಡಮ್. ಓಕೆ. ಸೊ ಇದು ಯಾವ ತಳಿ ಸರ್? ಸುಹಾಸಿನಿ ತಳಿ. ಸುಹಾಸಿನಿ. ಸೊ ಇಲ್ಲಿ ಡಿಮಾಂಡ್ ಇದೆಯಾ ಕರಿಬೇವಿಗೆ? ಮೇಡಮ್ ಕರಿಬೇವಿಗೆ ಡಿಮ್ಯಾಂಡ್ ಇದೆ ಮೇಡಮ್, ಆದರೆ ನಾವು ಸೃಷ್ಟಿ ಮಾಡ್ಕೋಬೇಕು ಮೇಡಮ್. ಇನ್ನೊಂದು ಏನಂತಂದ್ರೆ, ಯಾವುದೇ ಕಾರಣಕ್ಕೂ ರೈತ ಮಾರ್ಕೆಟ್ಗೆ ಹೋಗಿ ಅವನಿಗೆ ಗುಲಾಮನಾಗಿ ಕೈ ಕಟ್ಟೋದ್ಕಿಂತ ನಾವೇ ರೈತ ಉದ್ಯಮಿಗಳಾದ್ರೆ ಬಹಳ ಒಳ್ಳೇದು ಮೇಡಮ್. ಒಂದು, ಆಮೇಲೆ ನಾವು ಬೆಳೆದ ಬೆಳೆಗೆ ನಾವೇ ಬೆಲೆ ಕಟ್ಟಂಗೆ ಆದಾಗ ಮಾತ್ರ ಯಶಸ್ವಿ ಆಗ್ತಾನೆ ಮೇಡಮ್. ಓಕೆ. ಸೊ ಈಗ ನಾನು ಇಲ್ಲಿ ನೋಡ್ತಿರೋದು, ಇದು ಎಷ್ಟು ಮಂತ್ ಸರ್? ಇದು 10 ಮಂತ್ ಮೇಡಮ್, ಹಾಕಿ 10 ಮಂತ್ ಮೇಡಮ್. ಸೊ ನಾರ್ಮಲ್ ಇಳುವರಿ ಕೊಡೋದಕ್ಕೆ ಕರಿಬೇವು ಎಷ್ಟು ಟೈಮ್ ತಗೊಳುತ್ತೆ ಮೇಡಮ್? ಮಿನಿಮಮ್ ಅಂದ್ರೆ 7 ರಿಂದ 8 ತಿಂಗಳು ಸಾಕು ಮೇಡಮ್. ಅದು ನಮ್ಮ ಭೂಮಿ ತಾಯಿಯಲ್ಲಿ ಎಷ್ಟು ಸತ್ವ ಫಲವತ್ತತೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಯಾಕೆ ಕಾರಣ ಕೇಳ್ತಿದ್ದೀನಿ ಅಂತಂದ್ರೆ, ಈಗ ನನ್ನ ನೋಡಿ 10 ತಿಂಗಳು ಆಯ್ತು, 10 ತಿಂಗಳು ಬೇಕಾ, 10 ತಿಂಗಳಾದ್ರೆ ನಾನು ಬೆಳೆಯೋಕ್ಕಾಗಲ್ಲ, 6 ತಿಂಗಳು 5 ತಿಂಗಳಾದ್ರೆ ಬೆಳಿತೀನಿ ಅನ್ನೋಂಥವ್ರು ಇರ್ತಾರೆ. ಯಾವುದೇ ಕಾರಣಕ್ಕೂ ಯಾವ ತರ ಬೆಳೆದ್ರು ನೀವು ಒಂದು ತಲೆ ಇಟ್ಕೊಳ್ಳಿ, ವಿಷ ಹಾಕಬೇಡ್ರಿ. ಭೂಮಿ ತಾಯಿಗೆ ವಿಷ ಹಾಕಬೇಡ್ರಿ. ಭೂಮಿ ತಾಯಿಗೆ ವಿಷ ಹಾಕೋದು ಒಂದೇ, ನಮ್ಮ ಕುಟುಂಬಕ್ಕೆ ವಿಷ ಕೊಡೋದು ಒಂದೇ.
ಒಂದು. ಸೊ ಇದಕ್ಕೆ ಏನು ಗೊಬ್ಬರ ಜಾಸ್ತಿ ಬೇಕಾ, ನೀರು ಜಾಸ್ತಿ ಬೇಕಾ, ಹೆಂಗೆ ಸರ್? ಮೇಡಮ್ ಇದು ಬೆಡ್ ಮಾಡಿ ಮಾಡೋದು ಉತ್ತಮ ಮೇಡಮ್. ಬೆಡ್ ಮಾಡಿ ಮಾಡೋದ್ರಿಂದ ಅಂದ್ರೆ ಮಲ್ಚಿಂಗ್ ಪೇಪರ್ ಹಾಕಿ ಮಾಡೋದ್ರಿಂದ ಮೊದಲನೇದಾಗಿ ಕಳೆ ಮೇಂಟೈನ್ ಆಗುತ್ತೆ. ಓಕೆ. ಎರಡನೇದಾಗಿ ಮಳೆ ಜಾಸ್ತಿ ಆದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಈ ಕರಿಬೇವಿನಲ್ಲಿ ಹಳದಿ ಎಳೆಗಳು ಬರ್ತವೆ ಮೇಡಮ್. ಅಂದ್ರೆ ಹಳದಿ ಎಳೆ ಅಂತಂದ್ರೆ ಇವಾಗ ನೀವು ಕೇಳಿತೀರ ಕೊಳೆ ರೋಗ ಅಂತ ಕೇಳಿತೀರಾ, ಅದೇ ತರದಲ್ಲಿ ಕರಿಬೇವು ಕೊಳೆ ರೋಗ ಬರುತ್ತೆ ಮೇಡಮ್ ಜಾಸ್ತಿ ನೀರಾದಾಗ. ಅದಕ್ಕೋಸ್ಕರ ಬೆಡ್ ಮಾಡೋದ್ರಿಂದ ನೀರು ಬಸಿತ್ತೆ ಮೇಡಮ್. ಓಕೆ. ಎಷ್ಟು ಸತಿ ನೀರು ಕೊಡ್ತೀರಾ ನೀವು? ಮೇಡಮ್ 15 ದಿವಸಕ್ಕೆ ಒಂದ್ಸತಿ ಕೊಟ್ರೆ ಸಾಕು ಅಷ್ಟೇ. ಹಾಗಾದ್ರೆ ನೀರು ಜಾಸ್ತಿ ಬೇಡ ಅನ್ಕೋತೀನಿ. ನೀರೇನ್ ಬೇಕಲ್ಲ ಮೇಡಮ್, ಲಿಮಿಟ್. ನಮ್ಮ ಅಡಿಕೆ ಗಿಡಕ್ಕೆ ಬಿಟ್ಟಂಗೆ ಬಿಟ್ರೆ ಸಾಕು, 15 ದಿವಸಕ್ಕೆ ಒಂದು ಕೊಟ್ರೆ ಸಾಕು. ನಾವು ಕಾವೇರಿ ಹಾಕಿದ್ವಿ ಮೇಡಮ್, ಇದಕ್ಕೇನೆ ಕಾವೇರಿ ಹಾಕಿರೋದ್ರಿಂದ ಸಪ್ರೇಟ್ ನಮ್ದು ಏನೇ ಔಷಧಿ ಇದ್ರು ನಾವು ಇದ್ರ ಮೂಲಕನೇ ಕೊಡ್ತೀವಿ. ಓಕೆ ಓಕೆ. ಅದ್ರ ಸಲುವಾಗಿ ನಾವು ಹಂಗ್ ಬೇಕು ಅಂದ್ರೆ ಆಯ್ ನೀರಾವರಿ ಮೇಡಮ್. ನಮಗೆ ನೀರಿಗೆ ಅಂತ ಏನು ಸಮಸ್ಯೆ ಇಲ್ಲ, ಓಕೆ. ನೀರಿಂದನೇ ಸಮಸ್ಯೆ. ಓಕೆ. ನೀರಿಗೆ ಅಂತ ಏನು ಸಮಸ್ಯೆ ಇಲ್ಲ. ಯಾಕೆ ನೀರಿಗೆ ಅಂತ ಸಮಸ್ಯೆ ಇಲ್ಲ ಅಂದ್ರೆ ನಾವು ಒಂದು ಹೇಮಾವತಿ ಹಳ್ಳ ಹರಿಯೋದ್ರಿಂದ ಎನಿ ಟೈಮ್ ಹೇಮಾವತಿ ನೀರು ಬಿಡ್ತಾ ಇರ್ತಾರೆ, ಜೋಪ್ ಆಗ್ತಾ ಇರ್ತೈತೆ. ನಮಗೆ ಹಂಗ ತೀರಾ ತೊಂದರೆ ಅಂದ್ರೆ ಮಳೆ ಬರ್ದಂಗಿದ್ದಾಗ, ಅಂದ್ರೆ ಆ ಮಳೆಗಳು ಕೈ ಕೊಟ್ಟಾಗ ಅಥವಾ ಹೇಮಾವತಿ ನೀರು ಬಿಡ್ದಂಗಿದ್ದಾಗ ಅವಾಗ ನಮ್ಗೆ ರಿಗ್ ಬೋರ್ಗಳು ಇದಾವೆ, ರಿಗ್ ಬೋರ್ಗಳನ್ನ ಚಾಲ್ತಿ ಮಾಡ್ಕೊಂತೀವಿ ಮೇಡಮ್. ಆ ತರ ಪರಿಸ್ಥಿತಿ ಬರೋದು ಯಾವಾಗಲೂ 5 ವರ್ಷಕ್ಕೂ 10 ವರ್ಷಕ್ಕೂ ಒಂದ್ ಟೈಮ್ ಹಂಗ ಆ ತರ ಆಗುತ್ತೆ ನಮಗೆ. ಬಟ್ ಇಂಥ ಸೀಸನ್ ಅಂತ ಇದೆ, ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ರಿ ಮಳೆಗಾಲ ಅನ್ನೋದು ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ. ಬಟ್ ನಾವ್ ಯಾವ ಸಮಯಕ್ಕೆ ನಾಟಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಾ ಮೇಡಮ್? ನಿಮಗೆ ಬೀಜ ಸಿಗದೆ ಜೂನ್ ತಿಂಗಳಲ್ಲಿ, ಜೂನ್ ಅಷ್ಟೇ, ಬೇರೆ ಸಿಗಲ್ಲ, ಬೇರೆ ಟೈಮಲ್ಲಿ ಸಿಗಲ್ಲ. ಆಮೇಲೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಈ ಬೀಜನ ಶೇಖರಣೆ ಮಾಡಿ ಇಟ್ಟು ಯಾವಾಗ ಬೇಕೋ ಇಕ್ಕೊಂಡು ಮಾಡಿ ಬೆಳೆಯಕ್ಕೆ ಬರೋದೇ ಇಲ್ಲ. ಓಕೆ. ಎರಡೇ ದಿವಸದಲ್ಲಿ ನಾಟಿ ಮಾಡಬೇಕು. ಕಾರಣ ಇದು ಫಂಗಸ್ ಬರ್ತದೆ ಮೇಡಮ್. ಓಹೋ, ಅಂದ್ರೆ ನಾವು ಸ್ಟೋರೇಜ್ ಮಾಡಿ ನೆಕ್ಸ್ಟ್ ತಿಂಗಳಲ್ಲಿ ನಾವು ನಾಟಿ ಮಾಡ್ತೀವಿ, ಹಾಗಾಗಲ್ಲ. ಆ ತರ ಆಗಲ್ಲ ಮೇಡಮ್. ಓಕೆ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕರಿಬೇವು ಬಿಟ್ಟು ಬೇರೆ ಯಾವುದೇ ಪದಾರ್ಥ ಆಗಿರ್ಬೋದು, ಬೀಜನ ಒಂದು ಹೆಂಗೆ ಅಂದ್ರೆ ಬೇವಿನ ಎಣ್ಣೆಲೋ ಹೊಂಗೆ ಎಣ್ಣೆಲೋ ಈ ತರ ಬೇರೆ ಎಣ್ಣೆಯಲ್ಲಿ ಹಾಕಿಟ್ಟಾಗ ಇರುತ್ತೆ ಮೇಡಮ್ ಬೇರೆ ಬೀಜ. ಈಗ ಉದಾಹರಣೆ ವೆಲ್ವೆಟ್ ಬೀನ್ಸ್, ಈಗ ನಾನು ವೆಲ್ವೆಟ್ ಬೀನ್ಸ್ ಹಾಕಿದ್ದೀನಿ, ಆ ಬೀಜನ ಬೇಕಾದ್ರೆ ನಾನು ಬೇವಿನ ಎಣ್ಣೆಯಲ್ಲಿ ಹಾಕಿಟ್ರೆ ಒಣಗಿಸಿಟ್ರೆ ಎಷ್ಟು ವರ್ಷ ಬೇಕಾದ್ರೂ ಇರುತ್ತೆ, ಯಾವುದೇ ಕಾರಣಕ್ಕೂ ಅದು ಹುಳ ಬೀಳಲ್ಲ, ಮಾಡಲ್ಲ, ಮಟ್ಟಲ್ಲ. ಆದ್ರೆ ಕರ್ಬೇವು ನಂಗೆ ಗೆದ್ದಿಕ್ಕಿ ಮಾಡೋಕ್ಕಾಗಲ್ಲ. ಆದ್ರೆ ಏನು ಮಾಡ್ಬೋದಪ್ಪ ಅಂದ್ರೆ ಒಂದು ದಿವಸ ಮುಂದಕ್ಕೆ ಹಾಕ್ಬೋದು. ಹೆಂಗೆ ಮುಂದಕ್ಕೆ ಹಾಕ್ಬೋದು ಅಂದ್ರೆ ಈಗ ಬೀಜಾಮೃತ ಅಂತ ಕೇಳಿದ್ದೀರಾ, ಆ ಬೀಜಾಮೃತ ಮಾಡೋದ್ರಿಂದ 2 ದಿವಸದಲ್ಲಿ ಬೂಸ್ಟ್ ಬರೋದು, 3ನೇ ದಿವಸಕ್ಕೆ ಬೂಸ್ಟ್ ಬರುತ್ತೆ ಮೇಡಮ್. ಒಂದ್ ದಿನಕ್ಕೆ ಮುಂದಾಗುತ್ತೆ. ಇನ್ನೊಂದು ಪ್ಲಸ್ ಏನಾಗ್ತಂದ್ರೆ ಎಲ್ಲಾ ಬೀಜನೂ ಜರ್ಮಿನೇಷನ್ ಆಗುತ್ತೆ. ಎಲ್ಲಾ ಬೀಜನೂ ಜರ್ಮಿನೇಷನ್ ಆಗುತ್ತೆ. ಆದ್ರೆ ಎಷ್ಟು ಜನ ಬೀಜಾಮೃತ ಮಾಡ್ತಾರೆ, ಎಷ್ಟು ಜನ ಅದ್ರ ಬಗ್ಗೆ ಥಿಂಕ್ ಮಾಡ್ತಾರೆ, ನಾಟಿ ಮಾಡ್ಬಿಡೋಣಪ್ಪ ಅವ್ನು ಹೇಳವನೇ ಅಂತ ಇದು ಮಾಡ್ತಾರೆ. ಅದು ಗೊತ್ತಾಗದೆ ಯಾವಾಗ ಅಂದ್ರೆ ಹುಟ್ಟಕ್ ಶುರು ಮಾಡಿ ಎಲ್ಲಾ ಬೀಜನೂ ಹುಟ್ಟಾಗ ಅವಾಗೆಲ್ಲೋ ಒಂದ್ ಕಡೆ ಅವ್ನು ಹೇಳಿದ್ ಅವಾಗ ನೆನೆಸ್ಕೊಂತಾರೆ ನಮ್ಮ. ಓಕೆ. ಬಟ್ ನಾನ್ ಕೇಳ್ಪಟ್ಟೆ ನಿಮ್ ತೋಟಕ್ಕೆ ನೀವೇ ಕಂಪ್ಲೀಟ್ ಗೊಬ್ಬರನ ರೆಡಿ ಮಾಡ್ಕೋತೀರಾ ಅಂತ. ಹೌದು ಮೇಡಮ್. ಕಾರಣ ಯಾಕೆ ಅಂತಂದ್ರೆ ಮೇಡಮ್, ಈಗ ಒಬ್ಬರನ್ನ ನೆಚ್ಕೊಂಡು ಕೃಷಿ ಮಾಡಕ್ ಆಗಲ್ಲ ಮೇಡಮ್. ನಾವಿದ್ರೆ ಕೃಷಿ, ಕರೆಕ್ಟ್, ನಾವಿದ್ರೇನೆ ಕೃಷಿ ಮೇಡಮ್. ಇಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅಂದ್ರೆ, ಈಗ ಉದಾಹರಣೆ ಕರ್ಬೇವಿನ ವಿಚಾರಕ್ಕೆ ಬಂದ್ಬಿಡ್ತೀವಿ ಮೇಡಮ್. ಈಗ ಕರ್ಬೇವನ್ನ ನಾವು ಅಲ್ಲಿಂದ ತರಿಸ್ತೀವಿ, ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ, ಓಕೆನಾ? ಇದು ಜೂನ್ ತಿಂಗಳಲ್ಲಿ ನಾವು ನಾಟಿ ಮಾಡೋದು. ಈ ಜೂನ್ ತಿಂಗಳಲ್ಲಿ ನಾಟಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬೀಜ ಎಲ್ಲ ಬರ್ತೈತೆ, ನಮಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರ್ತೈತೆ, ಮುಂದಾಗ ನಿಮ್ಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಬರೋದು ಬಂದ್ಬಿಡ್ತೈತೆ ಬೀಜ. ಮಳೆ ಸಾಯಂಕಾಲ ನಮ್ಗೇನ್ ಬೀಜ ಬತ್ತಾಗಿಂದ ಮಳೆ ಹಿಡ್ಕೊಂಡು 2 ದಿವಸ ಮಳೆ ಬರುತ್ತೆ. ಮಳೆಗೆ ಹೆಂಗ್ ಮಾಡ್ತೀರಾ ನೀವು? 2 ದಿವಸ ನಾಟಿ ಮಾಡ್ಬೇಕು. ಮಳೆ ಬಂದಿರ್ತೈತಿ, ಮಳೆಗೆ ನಾಟಿ ಮಾಡ್ಬೇಕು. ಯಾಕಂದ್ರೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ, ಅಲ್ಲಿಂದ ತರಿಸಿತೀವಿ. ಮಳೆ ಬಂದ್ರು ಅಷ್ಟೇ, ಹೆಂಗ್ ಮಾಡಿದ್ರು ಅಷ್ಟೇ ನಾವು ನಾಟಿ ಮಾಡ್ಲೇಬೇಕು. ಅದಕ್ಕೋಸ್ಕರ ನಾನು ಹೇಳ್ತಿರೋದೇನಂದ್ರೆ ಅವ್ರನ್ನೇ ನಂಬ್ಕೊಳಕ್ಕಾಗಲ್ಲ. ಅದೇ ಆಳುಗಳ ಕೈಲಿ ಕೆಲವೊಬ್ರು ಇರ್ತಾರೆ, ಬರೀ ಆಳುಗಳ ಕೈಲೇ ಮಾಡ್ಸೋರಿರ್ತಾರೆ. ಅವ್ರು ಈ ತರ ಆದಾಗ ಏನ್ ಮಾಡ್ತಾರೆ, ಮಳೆಗೆ ಆಳುಗಳು ಅವ್ರ ಆರೋಗ್ಯನ ಕೆಡಿಸ್ಕೊಂಡು ಯಾವುದೇ ಕಾರಣಕ್ಕೂ ಮಾಡಲ್ಲ. ಅಂತ ಸಮಯದಲ್ಲಿ ಹೆಂಗ್ ಮಾಡ್ತಾರೆ, ದಿಢೀರನ್ನಾಗ 50 kg ತರಿಸ್ಕೊಂಡಿರ್ತಾರೆ ಅನ್ಕೊಳ್ರಿ. 1 kgಗೆ ಬರೋದು 1 kgಗೆ 1,000 ಬೀಜ ಬರ್ತವೆ ಮೇಡಮ್. ಓಕೆ. ಎಷ್ಟು ಬೆಲೆ ಸರ್ ಮೇಡಮ್? ಅವಾಗ ನಾನು ತರಿಸ್ಕೊಂಡೋಗ್ಲೇ 350 ಚಾಲ್ತಿ ಇತ್ತು. ನಾನು 1 ವರ್ಷ ಹಿಂದೆ ಹೇಳಿದ್ದೆ ಅವ್ರು ಹೆಚ್ಚಾಗಿದ್ದೆ ಅನ್ನೋ ಒಂದು ಕಾರಣಕ್ಕೆ ನನಗೆ 300 ಅಂತ ತರಿಸ್ಕೊಟ್ರು ಮೇಡಮ್. ಈಗ 400 ರೂಪಾಯಿ ಓಡ್ತಾ ಇದೆ ಮೇಡಮ್. 400 ರೂಪಾಯಿ ಬೀಜಕ್ಕಷ್ಟೇ. ಟ್ರಾನ್ಸ್ಫರ್ ಚಾರ್ಜ್ ಏನಾಗುತ್ತೋ ಅದನ್ನ ಭರಿಸಬೇಕು ಮೇಡಮ್. ಬಟ್ ಈಗ ನೀವು 30 ಕುಂಟೆ ಜಾಗ ಅಂತ ಬಂದಾಗ ಎಷ್ಟು ಬೀಜ ಬೇಕಾಯ್ತು ಸರ್? ಮೇಡಮ್ 30 ಕುಂಟೆ ಜಾಗ ಅಂತ ಬಂದಾಗ ನಾವು ಹಾಕೋ ಬೀಜದ ಮೇಲೂ ಡಿಪೆಂಡ್ ಆಗ್ತೈತೆ. ಒಂದೊಂದು ಬೀಜ ಹಾಕಿದ್ರು ಇನ್ನೂ ಕಮ್ಮಿ ಆಗ್ತದೆ, 2 ಬೀಜ ಹಾಕಿದ್ರು ಅದು ವೇರಿ ಜಾಸ್ತಿ ಆಗುತ್ತೆ. ನಾನು ಒಂದೊಂದು ಓಲ್ಗೆ 3 ಬೀಜ ಹಾಕಿದೀನಿ ಮೇಡಮ್. ಕಾರಣ ಯಾಕೆ ಅಂದ್ರೆ 3 ಬೀಜ ಹಾಕಕ್ಕೆ ಕಾರಣ ಐತೆ ಮೇಡಮ್. ಈಗ 3 ಬೀಜದಲ್ಲಿ 3 ಬೀಜನೂ ಹುಟ್ಟಬಹುದು, 3 ಬೀಜದಲ್ಲಿ 2 ಹುಟ್ಟಬಹುದು, 1 ಹುಟ್ಟಬಹುದು, ಹುಟ್ಟತೇನೆ ಇರ್ಬೋದು. ಇಲ್ಲಿ ಮೇನ್ ಪಾಯಿಂಟ್ ಯಾಕೆ 3 ಬೀಜ ಹಾಕಬೇಕು ಅಂದ್ರೆ ಹತ್ರ ಇದ್ದಷ್ಟು ಕಡ್ಡಿ ದಪ್ಪ ಬರಲ್ಲ. ಕಡ್ಡಿ ದಪ್ಪ ಬರ್ದಂಗಿದ್ರೆ ನಮಗೆ ಮಾರ್ಕೆಟಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ. ಮಾರ್ಕೆಟಲ್ಲಿ ಕೇಳೋದೇ ಅವರಷ್ಟು, ಮಾರ್ಕೆಟಲ್ಲಿ ಕೇಳೋದು ದಪ್ಪ ಬಂದ್ರೆ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಸಣ್ಣ ಬರಬೇಕು. ಈಗ ನನ್ನ ಕೆಲವರು ಕೇಳ್ತಾರೆ, ಹಿಂಗ್ ಹಾಕಲ್ಲ ನಾನು ಸೆಂಟ್ರಾಗ ಒಂದು ಹಾಕ್ತೀನಿ, ಹಂಗ ಹಾಕ್ತೀನಿ. ನೀವು ಯಾರು ಹೆಂಗ್ ಬೇಕಾದ್ರೂ ಹಾಕೊಳ್ಳಿ. ನೀವು ಕಮರ್ಷಿಯಲ್ ಮಾಡ್ತೀವಿ ಅಂದ್ರೆ, ಮಾರ್ಕೆಟಿಂಗ್ ಕೊಡ್ತೀವಿ ಅಂದ್ರೆ, ಮಾರ್ಕೆಟ್ ಅಲ್ಲಿ ಹೆಂಗ್ ಓಡ್ತೈತೆ ಆ ಸಮಸ್ಯೆಗಳನ್ನ ಅರ್ಥಕೊಂಡು ಮಾಡಿ ಕೃಷಿ ಮಾಡಿದ್ರೆ ಬಹಳ ಉತ್ತಮ. ಓಕೆ. ಬಟ್ ಇಲ್ಲಿ ನೀವು ಅಂತರ ಹೆಂಗ್ ಕಾಪಾಡ್ಕೊಂಡಿದ್ದೀರಾ ಸರ್? ಅಂದ್ರೆ ಅಗಲ ವಯಸ್ಸಾಗಿರ್ಬೋದು, ಡಿಸ್ಟೆನ್ಸ್ ವೈಸ್ ಹೆಂಗೆ? ಮೇಡಮ್ ಇದು ಬಂದು ಈಗ ನಾನು ಕರಿಬೇವನ್ನ ಹೊಸದಾಗಿ ಬದ ಎತ್ತಿ ಮಾಡಿಲ್ಲ.
ಇದು ನಾನು ಹಿಂದೆ ಜಲಫಿನ ಮೆಣಸಿನ ಗಿಡ ಹಾಕಿದ್ದೆ. ಓಕೆ. ಜಲಫಿನ ಮೆಣಸಿನ ಗಿಡ ಹಾಕಿದ್ರಿಂದ ಅದೇ ಬೆಡ್ಡಿಗೆ ನಾಟಿ ಮಾಡಿದ್ದೆ. ಅಂದ್ರೆ ಏನಾಗ್ತದೆ ಅಂತಂದ್ರೆ ಈ ಜಲಫಿನ ಮೆಣಸಿನ ಗಿಡ ಹಾಕ್ದಾಗ್ಲೇ ನಾನು ಮುಂದಿನ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೆ. ಅಂದ್ರೆ ಈಗ ಇದನ್ನೇ ನಾನು ಬೆಳಿತೀನಿ, ನೆಕ್ಸ್ಟ್ ಇದನ್ನೇ ನಾನು ಹಾಕ್ತೀನಿ. ಅಷ್ಟೊತ್ತಿಗೆ ನಾನು ಪ್ರಿಪೇರ್ ಆಗಿ ರೆಡಿ ಆಗಿದ್ದೆ. ನಾನು ನೆಕ್ಸ್ಟ್ ಬೆಳೆ ಇದೆ, ನಾನು ಹಿಂಗೆಲ್ಲ ಮಾಡಬೇಕು, ಹಿಂಗೆಲ್ಲ ರೆಡಿ ಆಗಬೇಕು ಅಂತ ಹೇಳಿ ನಾನು ರೆಡಿಯಾಗಿ ನಾನು ಏನು ಮಾಡಿದೆ, ಈ ಜಲಫಿನ ಮೆಣಸಿನ ಗಿಡ ಇದ್ದಾಗಲೇ ನಾಟಿ ಮಾಡಿದ್ದು. ಗಿಡ ಇದ್ದಾಗಲೇ ನಾವೇ ಹೋಲ್ಗಿಲ್ ಹಾಕೊಂಡು ನಾಟಿ ಮಾಡೋದು. ಅಂದ್ರೆ ಅದು ಆಯಸ್ ಮುಗಿದಿತ್ತು, ಇನ್ನೇನೊಂದು ತಿಂಗಳು ಮುಗಿತೈತೆ ಏನೋ, ಯಾಕೆ ಒಂದು ತಿಂಗಳು ಕಾಯ್ಬೇಕು. ಹುಟ್ಟಕ್ಕೆ 45 ದಿವಸ ಬೇಕಾಗಿತ್ತು ಮೇಡಮ್. ಹುಟ್ಟಕ್ಕೆ 45 ದಿವಸ ಬೇಕು ಒಂದು. ಆಮೇಲೆ ಅದರಲ್ಲಿ ಏನು ವ್ಯತ್ಯಾಸಗಳಾಗ್ತವೆ ಅಂದ್ರೆ ದಪ್ಪ ಬೀಜಗಳು ಏನು ಬರ್ತವೆ ಅವು 12 ರಿಂದ 13 ದಿವಸ ಹುಟ್ಟುತ್ತೆ. ಓಹೋ, ಹಂಗೂ ಇದೆ. ಓಕೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಇನ್ನೊಂದು ಅದರಲ್ಲಿ ಅಂತಂದ್ರೆ ನಾವು ಅದನ್ನ ಮಾಡಿಲ್ಲ, ನಾನು ಮಾಡಕ್ ಹೇಳ್ತೀನಿ. ಆದ್ರೆ ಎಷ್ಟು ಜನ ಮಾಡ್ತಾರೋ ಮಾಡಲ್ಲ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಬೀಜನ ಇಸುಕಿ ಹಾಕ್ಬೇಕು. ಒಂದು ಬೀಜ ಇವಾಗ ಉದಾಹರಣೆ ಹೆಂಗೆ ಅಂದ್ರೆ ಬೇವಿನ ಬೀಜ ಮೇಡಮ್. ಬೇವಿನ ಬೀಜ ಹಿಂಗೆ ಇಸುಕ್ದಾಗ ಒಳಗಡೆ ಹೆಂಗ್ ಬೀಜ ಬರ್ತಿತ್ತು ಹಂಗೆ ಇದರಲ್ಲಿ 2 ಹೋಳಾಗ್ತವೆ. ಕರಿಬೇವಿನಲ್ಲಿ ಒಂದು ಬೀಜದಲ್ಲಿ 2 ಹೋಳಾಗ್ತವೆ. ಅದನ್ನ ಇಸ್ಕಾಕಿದ್ರೆ ಬೇಗ ಬರುತ್ತೆ. ಅರ್ಥ ಆಯ್ತಾ ಮೇಡಮ್? ಯಾಕೆ 45 ದಿವಸ ತಗೊಳೋದು ಅಂದ್ರೆ ನಾವು ಹಂಗಂಗೆ ಹಾಕ್ಬಿಡ್ತೀವಲ್ಲ, ಅದು ಒಡ್ಕೊಂಡು ಮಾಡಿ ಜರ್ಮಿನೇಷನ್ ಆಗಿ ಹುಟ್ಟಕ್ಕೆ ಟೈಮ್ ತಗೊಳ್ತೈತೆ. ಅದನ್ನೇ ನಾವು ಇಸ್ಕಾಕ್ಬಿಟ್ರೆ ಬೇಗ ತಗೊಂತೈತೆ. ಏನೋ 10-15 ಮನೆಗೆ ಬೆಳೆಸ್ಕೊಳೋ ಪಾಕೆಟ್ಗಾದ್ರೆ ಇಸ್ಕಾಕ್ಬಿಡ್ಬೋದು. ನಾನು ಹಾಕಿರೋದು 45,000 ಬೀಜ. 45,000 ಬೀಜ ಹೆಂಗೆ ಇಸ್ಕಾಕಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ, ನಂದು ಲಾಂಗ್ ಪ್ರೊಸೆಸ್ ಅನ್ನೋ ಉದ್ದೇಶಕ್ಕೆ ನಾವೇನ್ ಮಾಡಿದ್ವಿ, ಬೀಜ ಹಂಗಂಗೆ ಆಗ್ತಾ ಹೋದ್ವಿ. ಅಂದ್ರೆ ಈ ಜಲಫಿನ ಮೆಣಸಿನ ಗಿಡ ಬೆಡ್ಡಲ್ಲಿ ಇದ್ದಂಗೆನೆ ಇವನ್ನ ಆಗ್ತಾ ಹೋದ್ವಿ. ಇದು ಹೆಂಗ್ ಮಾಡಿದೀವಿ ಅಂತಂದ್ರೆ ನಾವು ಈ ಏನಿತ್ತು ಜಲಫಿನ ಮೆಣಸಿಗೆ ಏನ್ ಬೆಡ್ ಮಾಡಿದ್ವು ಅದೇ ಬೆಡ್ಡಿಗೆ ಹಾಕಿದ್ವಿ. ಕೆಲವೊಬ್ರು ಕೇಳ್ತಾರೆ ಮೇಡಮ್, ಹೌದು ಮೇಡಮ್, ಕೆಲವೊಬ್ರು ಕೇಳ್ತಾರೆ ನೀವು ಅಡಿಕೆ ಹಿಡಿಯುವಾಗ ತೊಂದರೆ ಆಗಲ್ವಾ, ಬೀಳಲ್ವಾ, ಮುರಿಯಲ್ವಾ, ಸೆಂಟ್ರಿಂಗ್ ಮಾಡ್ಕೋಬೋದಾಯ್ತಲ್ವಾ ಅಂತಾರೆ. ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ ನಾನು ತಿರ್ಗಾ ಗೇಮೆ ಮಾಡ್ಬೇಕಾಯ್ತು. ನಾನು ಅದನ್ನ ಮಾಡ್ತೀನಿ ಸೆಂಟ್ರಿಗೆ ಹಾಕಂತೀನಿ ಅಂದ್ರೆ ಗೇಮೆ ಮಾಡ್ಬೇಕಾಯ್ತು. ಆಯ್ತು, ಈಗ ಗೇಮೆ ಮಾಡ್ದಂಗೆ ನಾನು ಇಲ್ಲಿ ಸೆಂಟ್ರ್ಗಳನ್ನೇ ನಾನು ಗೇಮೆ ಮಾಡಿ ಬದ ಮಾಡ್ತೀನಿ ಅಂದ್ರೆ ಈ ಬದಗಳು ಹಂಗೆ ಉಳ್ಕೊಂಡ್ಬಿಡವು. ಈ ಬದಗಳು ಹಂಗೆ ಉಳ್ಕೊಂಡ್ಬಿಡವು. ಒಂದು ಆಮೇಲೆ ಸಮಸ್ಯೆ ಆಗೋದು ನಮಗೆ. ಈಗ ಏನಾಗ್ತದೆ, ಸಮಸ್ಯೆ ಏನಾಗೋದು ಅಂದ್ರೆ ವೇರಿಯೇಷನ್ ಇರೋದು, ನೀರು ಹಾಯ್ಸಕ್ ಆಗ್ತಿರಲಿಲ್ಲ, ಮಾಡಕ್ಕಾಗ್ತಿರಲಿಲ್ಲ. ಅದಕ್ಕೋಸ್ಕರನೇ ತಿರ್ಗಾ ಡ್ರಿಪ್ಪಿಂದು ವ್ಯವಸ್ಥೆ ಮಾಡ್ಬೇಕಾಗೋದು. ಇದೆಲ್ಲ ಇಟ್ಕೊಂಡು ನಾನೇನು ಮಾಡಿದೆ, ಇದಕ್ಕೆ ಹಾಕಿದೆ. ನಮಗೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಅಡಿಕೆ ಕೊಯ್ಲು ಬಂದಾಗ ಕರಿಬೇವು ಬಂದು ನಿಂತ್ಕೊಂಡ್ರೆ ಕಟಾವಿಗೆ ಸಮಸ್ಯೆ ಆಗುತ್ತೆ. ಇದನ್ನೇ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಯಾವುದೇ ಕಾರಣಕ್ಕೂ ಪ್ಲಾನ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಪ್ಲಾನ್ ಮಾಡ್ರಿ. ಯಾಕೆ ಅಂದ್ರೆ ಅಡಿಕೆ ತೋಟದಲ್ಲಿ ಮಾಡ್ತಾ ಇರೋದು, ಈಗ ಓಪನ್ ಏರಿಯಾದಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಬರಲ್ಲ. ನಿಮಗೆ ಸಮಸ್ಯೆ ಬರೋದು ಮಳೆಯಿಂದ ಒಂದೇ. ಯಾಕೆ ಮಳೆ ಜಾಸ್ತಿ ಆದಾಗ ನೀವು ಬರೀ ನೆಲಕ್ಕೆ, ಒಬ್ಬೊಬ್ರು ಹೇಳ್ತಾರೆ ನಾನು ಅಡಿಕೆ ಇದು ಹಸ್ಗಳಾಗಿ ಸಾಲು ಹೊಡೆದು ಹಾಕ್ಬಿಡ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಏನ್ ಬೇಕಾದ್ರೂ ಮಾಡ್ಕೊಳ್ರಿ, ಕಳೆ ಮೇಂಟೈನ್ ಮಾಡಿ. ನೀರು ಮಳೆ ಹೆಚ್ಚಾದಾಗ ಗಿಡ ಹೋಗ್ಬಾರ್ದು, ಆ ಥರ ಪ್ಲಾನ್ ಮಾಡ್ಕೊಂಡು ಮಾಡಿ ಅನ್ನೋ ಉದ್ದೇಶಕ್ಕೆ ನಾನೇನು ಮಾಡಿದೆ, ಈ ಥರ ಬದ ಮಾಡಿ ಇದಕ್ಕೆ 3 ಇಂಚಿಗೆ 3 ಇಂಚು, ಜಾಸ್ತಿ ಏನಿಲ್ಲ ಮೇಡಮ್, ಬರೀ ಜಸ್ಟ್ 3 ಇಂಚು, 3 ಇಂಚಿಗೆ 3 ಬೀಜ. ಅಂದ್ರೆ 3 ಇಂಚು ಒಂದೊಂದು ಗುಣಿಗೆ, ಒಂದೊಂದು ಗುಣಿಗೆ ಒಂದು ಡಿಸ್ಟೆನ್ಸ್ ಬಂದು 3 ಇಂಚ್ ಇದೆ. ಒಂದೊಂದು ಗುಣಿಗೆ 3 ಬೀಜ ನಾಟಿ ಮಾಡಿದೀನಿ. ಇದು ಪರ್ಪಸ್ಫುಲ್ ಇಟ್ಟಿರೋದಾ ಹೆಂಗೆ? ಇಷ್ಟು ಬೇಕಾ ಮೇಡಮ್? ಕರಿಬೇವು ನಾರ್ಮಲ್ ಆಗಿ ನಾವು ಕೃಷಿ ಮಾಡ್ತೀವಿ ಅಂತಂದ್ರೆ ಮೇಡಮ್, ಇದನ್ನ ಯಾಕೆ ಇಷ್ಟು ಗ್ಯಾಪ್ ಇಟ್ಟಿದ್ದೀನಿ ಅಂದ್ರೆ, ಈಗ ಫಸ್ಟ್ ಬೆಳವಣಿಗೆ ಇದು ಬ್ರಾಂಚಸ್ ಬಂದಿಲ್ಲ. ನೀವು ಗಮನಿಸಬಹುದು, ಫಸ್ಟ್ ಬೆಳವಣಿಗೆಯಲ್ಲಿ ಬ್ರಾಂಚಸ್ ಬರಲ್ಲ. ನೀವೆಲ್ಲೇ ನೋಡ್ಕೊಳ್ಳಿ, ಎಲ್ಲಿಂದ ಎಲ್ಲೇ ನೋಡ್ಕೊಳ್ಳಿ, ಬ್ರಾಂಚಸ್ ಬರಲ್ಲ. ಅದೇ ನಾವು ಕಟಾವ್ ಮಾಡಿದಂತ ಬ್ರಾಂಚಸ್ ಆಗ್ತವೆ. 1ರಲ್ಲಿ 4 ಆಗ್ತವೆ. ಇದನ್ನ ಯಾಕೆ ಬಿಟ್ಟಿದ್ದೆ ಅಂತ ಮುಂದೆ ಹೇಳ್ತೀನಿ. ಇದು ಏನಾಗ್ತೈತೆ ಅಂದ್ರೆ ಬೆಳೀತಾ ನಾವು ಇಷ್ಟು ಮಟ್ಟಕ್ಕೆ ಬಂದಾಗ ಕಟಾವ್ ಮಾಡ್ತೀವಿ ಮೇಡಮ್. ನಾವು ಏನಾಗ್ತೈತಿ ಅಂತಂದ್ರೆ ಈಗ ಸೀಸನ್ ಬಂದು ನವೆಂಬರ್ ಇಂದ ಏಪ್ರಿಲ್ ವರೆಗೂ, ನವೆಂಬರ್ ಇಂದ ಏಪ್ರಿಲ್ ವರೆಗೂ ನಿಮ್ಗೆ ಏನು ತೊಂದರೆ ಇರಲ್ಲ, ಬಂದೋಗ್ಬಿಡ್ತೈತೆ, ಆಗ್ತೈತೆ. ಈಗ ಏನಾಗ್ತೈತೆ ಅಂದ್ರೆ ಮಳೆಗಾಲದಲ್ಲಿ ಬಂದು ನಿಂತ್ಕೊಂಡಾಗ ಹಿಂಗೆ ಬಗ್ಗುತ್ತೆ ಮೇಡಮ್. ಇದು ಹೈಟ್ ಬಂದಾಗ ಗಿಡ ಸ್ವಲ್ಪ ವಾಲುತ್ತೆ. ಅವಾಗ ಏನಾಗುತ್ತೆ, ಇಷ್ಟು ಸ್ಪೇಸ್ ಬೇಕಾಗುತ್ತೆ. ನೀವು ಪೂರ್ತಿ ಹತ್ರ ಆಗ್ತಾ ನೀವು ಓಡಾಡಕ್ಕೆ ಸ್ಪೇಸ್ ಆಗಲ್ಲ. ಓಡಾಡಕ್ಕೆ ಯಾಕೆ ಸ್ಪೇಸ್ ಬೇಕು ಅಂತಂದ್ರೆ, ಅಕಸ್ಮಾತ್ ಅನಿವಾರ್ಯ ಏನೋ ಒಂದು ರೋಗ ಬಂದಾಗ ಮಾಡಿದಾಗ ನೀವು ಸಾವಯವ ದ್ರವ ಗೊಬ್ಬರನ ನಾವು ಸಿಂಪಡಣೆ ಮಾಡಬೇಕು ಅಂದಾಗ ಇದ್ರೊಳಗಡೆ ಓಡಾಡಕ್ಕೆ ಜಾಗ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಾ? ಅದಕ್ಕೋಸ್ಕರ ಸ್ಪೇಸ್ ಬೇಕು. ಕೆಲವೊಬ್ರು ಸೆಂಟ್ರಲ್ಲೇ ಮಾಡ್ಕೊಂತೀವಿ ನಾವು ಅಂತಾರೆ, ಆರಾಮಾಗಿ ಮಾಡ್ಕೋಬಹುದು. ಇಲ್ಲಿ ಬೇಕಾಗೋದು ಏನಂದ್ರೆ ನಿಮ್ ಪ್ಲಾನಿಂಗ್ ಅಷ್ಟೇ. ಅದಕ್ಕೆ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂತೀರಾ? ಇದು ನನ್ನ ಮುಂಚೆಗೆ ನೀರಿನ ವ್ಯವಸ್ಥೆ ಇದ್ದಿದ್ದ ಕಾರಣ ನಾನು ಅದೇ ಬೆಡ್ಡಿಗೆ ಆರಾಮ ನನಗೆ ಕೆಲಸ ಆಗ್ತೈತೆ. ಯಾರು ಅವಶ್ಯಕತೆ ಇರಲ್ವಲ್ಲ. ಈಗ ಇಷ್ಟಕ್ಕೆ ಅಂತಂದ್ರೆ ನಾನು ಇನ್ನ ಮಾಡ್ಬೇಕು ಅಂತಂದ್ರೆ ಗೈದು ಮಾಡಿ ಬದಗಳು ಎತ್ತ ತಿರ್ಗಾ ಆಗುನೆಲ್ಲ ಇದೆಲ್ಲ ನನಗೆ ಉಳಿತೈತೆ. ಬೆಳೆಯೋದು ಒಂದ್ಗೆ ನಿಧಾನ ಆಗೈತೆ. ನಾವು ಫ್ರೆಶ್ ಆಗಿ ಬದ ಎತ್ತಿದ್ರೆ ಬೇಗ ಬರೋದು ನಿಜ. ಆದ್ರೆ ಪ್ರಾಬ್ಲಮ್ ಏನಾಗ್ತೈತೆ ಅಂದ್ರೆ ನಾವು ಅದರಲ್ಲೇ ಉಳ್ಸಕ್ ನೋಡಿದೆ. ಅದರಲ್ಲೇ ನೀವು ಹೇಳಿದ್ರಲ್ವಾ ಸರ್, ಏಪ್ರಿಲ್ ಸೀಸನ್ ಎಂಡ್ ಅಂತ. ಸೊ ನೆಕ್ಸ್ಟ್ ಈಗ ನಿಮ್ದು ಇಲ್ಲಿ ಒಂದು ಎಷ್ಟು ತಿಂಗಳಿಗೆ ಕಟಾವ್ ಆಗುತ್ತೆ? ಹೆಂಗ್ ಸೀಸನ್ ಇಲ್ಲ ಅಂತಂದ್ರೆ ಹೆಂಗ್ ಮಾರ್ಕೆಟ್ ಮಾಡ್ತೀವಿ? ಹೌದು ಮೇಡಮ್, ಇವಾಗ ಏನಾಗ್ತೈತೆ ಅಂದ್ರೆ ಸಾವಯವದಲ್ಲಿ ಮಾಡಿದಾಗ ನಿಧಾನ ಮೇಡಮ್.
ಯಾವುದೇ ಕಾರಣಕ್ಕೂ ಸಾವಯವದಲ್ಲೇ ಮಾಡ್ರಿ. ನಿಧಾನ ಆದ್ರೂ ಏನೂ ತೊಂದರೆ ಇಲ್ಲ. ನಿಮಗೆ ಫಸ್ಟ್ನೇ ಕಟಾವು ಮಾತ್ರ ಪರೀಕ್ಷೆ ಇರ್ತೈತೆ. ನಾವ್ ಹೆಂಗ್ ಎಕ್ಸಾಮ್ ಬರಿತೀವಿ ಆ ತರ ಎಕ್ಸಾಮ್ ಫಸ್ಟ್ನೇ ಅಂದ್ರೆ ಪಾಸ ಫೇಲ್ ಅಲ್ಲ ಮೇಡಮ್, ನಾವು ಪಾಸೆ. ನಾವ್ ಹೆಂಗೆ ಅಂದ್ರೆ ಡಿಸ್ಟಿಂಕ್ಷನ್, ಕರ್ಬೇ ಬೆಳೆದರೆಲ್ಲ ಡಿಸ್ಟಿಂಕ್ಷನ್ ಬರ್ದಿಕ್ಕಳ್ರಿ. ಅದನ್ನ ಮಾತ್ರ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ನಾನು ಕರ್ಬೇ ಬೆಳೆಸಿದ್ದೀನಿ, ಬರ್ದಿಕ್ಕಳಿ ಚಾನಲ್ಗೆ ಹೇಳ್ತಿದ್ದೀನಿ, ಚಾಲೆಂಜ್ ಮಾಡ್ತಿದ್ದೀನಿ, ಮುಂದೆ ಕರ್ಬೇವು ನಾನು ಬೆಳೆಸುತ್ತೆ. ಇದು ಚಾಲೆಂಜ್ ಮೇಡಮ್. ನಾವು ಕರ್ಬೇವು ಬೆಳೆಸಿದ್ರೆ ಕರ್ಬೇವು ನಮ್ಮನ್ನು ಬೆಳೆಸುತ್ತೆ. ಆದ್ರೆ ನಾವು ನಿಸ್ವಾರ್ಥದಿಂದ ಇರಬೇಕು, ಯಾವುದೇ ರೀತಿ ಸ್ವಾರ್ಥ ಇರಬಾರ್ದು. ಯಾರ್ತೆಗೆ ಆಗ್ಲಿ ನಾವು ಮಾಡಿರೋದನ್ನ ಹಿಂಗೆ ಮಾಡಿದೀನಿ, ಹಿಂಗೆ ಆಗೈತೆ ಅಂತ ಪ್ರಾಂಪ್ಟ್ ಆಗಿ ಹೇಳ್ಕೊಂಡ್ರೆ ಅವ್ರಿಗೆ ಅರ್ಥ ಆಗುತ್ತೆ ಮೇಡಮ್. ಯಾಕಂದ್ರೆ ಈ ಕರ್ಬೇವು ಬೆಳೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹೌದು, ನಮ್ಮ ಸುತ್ತಮುತ್ತ ನಾವು ಅಡಿಕೆ ತೋಟದಲ್ಲಿ ನಾನು ಕರ್ಬೇವು ಬೆಳೆದಿದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಕ್ಚುಲಿ ನಾನು ಯೂಟ್ಯೂಬ್ ಅಲ್ಲಿ ಇವ್ರ ಬಗ್ಗೆ ಸರ್ಚ್ ಮಾಡಿದಾಗ ನಾನು ಅದೇ ಅನ್ಕೊಂಡೆ, ಬಿಕಾಸ್ ಕರ್ಬೇವನ್ನ ಮುಖ್ಯ ಬೆಳೆಯಾಗಿ ಇವ್ರು ಕಮರ್ಷಿಯಲಿ ಮಾಡ್ಕೊಳ್ತಿದಾರ, ಅದ್ರ ಬಗ್ಗೆ ಕೇಳಲೇಬೇಕು ಅಂತ ನಾನು ಇವತ್ತು ಬಂದಿರೋದು. ಹೌದು ಮೇಡಮ್, ಯಾಕಂದ್ರೆ ಇನ್ನೊಂದು ಏನಾಗ್ತದೆ ಅಂದ್ರೆ, ಕೆಲವೊಬ್ಬರಿಗೆ ಈಗ ಎಷ್ಟು ಕೊಂಡಿಸಿದಿರಾ ಅಂದ್ರೆ ಅಡಿಕೆ ತೋಟದಲ್ಲಿ 3 ಎಕರೆಯಲ್ಲಿ ಎಷ್ಟು ಕೊಂಡಿಸಿದಿರಾ ಅಂದ್ರೆ, ಕೆಲವೊಬ್ರು ಹೇಳ್ತಾರೆ ನಾನು 405 ಗಿಡ ಹಾಕಿದ್ದೀನಿ, 500 ಗಿಡ ಹಾಕಿದ್ದೀನಿ ಅಂತ. ಕೆಲವೊಬ್ರು ಕೇಳ್ತಾರೆ, ನಾನು ಯಾರು ಕೇಳಿದ್ರೆ ನಾನು ವಿಶೇಷವಾಗಿ ಮಾಡಿದ್ದೀನಿ, ಏನ್ ವಿಶೇಷ ಅನ್ನಪ್ಪ ನಿಂದು ಅಂತಾರೆ. ಏನ್ ವಿಶೇಷ ಮಾಡಿದೆ ಕರ್ಬೇ, ನಾನು ಅಡಿಕೆ ತೋಟದ ಕರ್ಬೇದು ಏನ್ ವಿಶೇಷ ಬಿಡ್ರಿ ಅಂತಾರೆ. ಸರ್ ನಾನು 3 ಎಕರೆಯಲ್ಲಿ 45,000 ಗಿಡ ಮಾಡಿದ್ದೀನಿ ಅಂದಾಗ 2 ನಿಮಿಷ ಮಾತಾಡಲ್ಲ ಅವರು. ಹೌದು, ಯಾಕೆಂದ್ರೆ ಅವರು ಎರಡು ನಿಮಿಷ ಯಾಕೆ ಮಾತಾಡಲ್ಲ, ಹೆಂಗ್ ಮಾಡಿರ್ಬೋದು ಇವನು ಅನ್ನೋದೇ ಪ್ಲಾನ್. ನಾನು ಸ್ಟಾರ್ಟಿಂಗ್ ಹಂಗೆ ಅನ್ಕೊಂಡೆ, 100-400 ಗಿಡ ಹಾಕಿರ್ಬೋದು ಕರಿಬೇವು ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಸರ್ 45,000 ಗಿಡ ಹಾಕಿದ್ದೀನಿ ಅಂತ ಅಂದಾಗ. ಹೌದು ಮೇಡಮ್, ಯಾಕೆಂತಂದ್ರೆ ಇನ್ನೊಂದು ಏನಾಗುತ್ತೆ ಮೇಡಮ್, ಈಗ ಫಸ್ಟಿಗೆ ನಾವು ಬೆಳಿಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ಗೆ ಸಾವಿರಾರು ಗೊಂದಲ ಬರ್ತವೆ. ಯಾಕಂದ್ರೆ ಇದನ್ನ ಬೆಳೆಯುವಾಗ ಬೆಳವಣಿಗೆ ಕಾಣುವಾಗ ನಮ್ಗೆ ಹೆಂಗಾಗ್ತಿತ್ತು ಅಂದ್ರೆ, ಏನೇನಾಗುತ್ತೋ ಇನ್ನು ಮುಂದೆ ಏನೇನಾಗುತ್ತೋ ಅನ್ನೋದೇ ಜಾಸ್ತಿ ಇತ್ತು. ಆದ್ರೆ ನನಗೆ ಧೈರ್ಯ ಇತ್ತು, ನಾನು ಬೆಳಿತೀನಿ ಅನ್ನೋದು. ಯಾಕೆ ಅಂದ್ರೆ ನಾನು ಹೆಂಗೆ ಅಂದ್ರೆ, ಕೈ ಹಾಕಿದ್ಮೇಲೆ ಮೇಡಮ್ ಅದೇನ ಇರಲಿ ಅದ್ರ ಮುತುವರ್ಜಿ ವಹಿಸಿ, ಅದು ಪ್ರೀತಿ ಕೊಟ್ಟು ಕಾಳಜಿ ಕೊಟ್ಟು ಅದನ್ನ ಪೂಜಿಸೋ ಥರ ಪೂಜಿಸಿ ಆ ಥರ ಬೆಳೆಯೋದ್ರಿಂದ ಯಾವುದೇ ಕಾರಣಕ್ಕೂ ನಮಗೆ ಸೋಲು ಅನ್ನೋದಾಗ್ಲಿ ನಷ್ಟ ಅನ್ನೋದಾಗ್ಲಿ ಆಗಲ್ಲ ಮೇಡಮ್. ಓಕೆ, ಬಟ್ ಕಟಾವ್ ಹೆಂಗ್ ಮಾಡ್ತೀರಾ ಸರ್? ಅಂದ್ರೆ ಈಗ ನೀವು ಇಲ್ಲಿ ಲೇಬರ್ಸ್ ನ ಇಟ್ಕೊಂಡಿದ್ದೀರಾ, ಹೆಂಗೆ ಮೇಡಮ್? ಈ ಕಟಾವಿಗೆ ಲೇಬರ್ಸ್ ಬೇಕೇ ಬೇಕು ಮೇಡಮ್. ಈಗ ನಾನು ಅದನ್ನು ಥಿಂಕ್ ಮಾಡ್ತಾ ಇದ್ದೀನಿ, ಈಗ ಲೇಬರ್ಸ್ ಇಲ್ದಂಗೆ ಇದನ್ನ ಏನಾದ್ರು ಐಡಿಯಾ ಮಾಡ್ಬೋದಾ ಅಂತ. ಈಗ ದಿನನಿತ್ಯ ಯಾರು ಲೇಬರ್ಸ್ ಇಲ್ಲ, ನೀವೇ? ಹೌದು ಮೇಡಮ್, ಇಷ್ಟ ಎಕರೆ ಏನು ಜಮೀನು ಐತೆ, ನೀವು ಮುಂದೆ ಎಲ್ಲ ಏನು ತೋರಿಸ್ತಿದೆ, ಏನು ಕಾಣ್ತಾ ಇದೆ, ಈ ಗರಿ ಹಾಕಿರೋದಾಗಿರ್ಬೋದು, ಇನ್ನೊಂದು ಮತ್ತೊಂದು ಇದಕ್ಕೆ ಔಷಧಿ ಹಾಕೋದಾಗಿರ್ಬೋದು, ಇದಕ್ಕೆ ಸ್ಪ್ರೇ ಮಾಡೋದಾಗಿರ್ಬೋದು, ನೀರು ವ್ಯವಸ್ಥೆ ಆಗಿರ್ಬೋದು, ಅಥವಾ ಇದಕ್ಕೆ ಆಯ್ ನೀರಾವರಿ ಕಟ್ಟೋದಾಗಿರ್ಬೋದು, ಎಲ್ಲ ನಮ್ಮ ಫ್ಯಾಮಿಲಿನೇ. ಅರ್ಥ ಮಾಡ್ಕೊಂಡು ಹೊಂದಾಣಿಕೆಯಿಂದ ನಾವೇ ಮಾಡ್ತಾ ಇದೀವಿ. ಓಕೆ ಸರ್, ಈಗ ಸರ್ ನಾನು ಕರ್ಬೇವು ಬೆಳೆದೆ, ಈಗ ನಮ್ಮ ರೈತರಿಗೆ ಒಂದಷ್ಟು ಇಷ್ಟು ನೀವು ಡಿಟೇಲ್ಡ್ ಆಗಿ ಹೇಳ್ಕೊಟ್ರಿ, ಹೌದು. ಸೊ ನಮ್ಮ ವ್ಯೂವರ್ಸಿಗೆ ಒಂದು ಕ್ವಶನ್ ಇರುತ್ತೆ, ಸರಿ ನಾನು ಕರ್ಬೇವು ಈಗ ಬೆಳಿತೀನಿ, ಸೊ ಹೆಂಗ್ ಲಾಭ ಮಾಡ್ಬೋದು ನಾನು, ಸೊ ಇದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ? ಮೇಡಮ್, ಇನ್ನೊಂದು ಏನಂದ್ರೆ, ಕರ್ಬೇವು ಬೆಳಿತೀನಿ ಅಂತ ನೀವು ಡಿಸೈಡ್ ಮಾಡಿದಾಗ ನೀವು ಪ್ಲಸ್ಸಿನ ಜೊತೆಗೆ ಮೈನಸ್ಸು ಥಿಂಕ್ ಮಾಡಬೇಕು. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಜಾಸ್ತಿ ಮೈನಸ್ಸಲ್ಲೇ ಪ್ಲಸ್ ಹುಡುಕ್ತಾ ಹೋದನು. ಇವಾಗ ಉದಾಹರಣೆ ಮಾರ್ಕೆಟಿಂಗ್ ಆಗಲಿಲ್ಲ ಅಂದ್ರು ತೊಂದರೆ ಇಲ್ಲ, ಈ ಸೊಪ್ಪನ್ನ ಕಡ್ದು ಇಲ್ಲೇ ಬಿಡ್ತೀನಿ. ಒಂದು, ಕರ್ಬೇವು ನೈಟ್ರೋಜನ್ನ ಫಿಕ್ಸೇಷನ್ ಮಾಡುತ್ತೆ. ಆಮೇಲೆ ಇದನ್ನ ಕಡ್ದು ನಾವು ಇಲ್ಲೇ ಹಾಕೋದ್ರಿಂದ ಮಲ್ಚಿಂಗ್ ಆಗುತ್ತೆ. ಇವಾಗ ನನಗೆ ಸೀಸನ್ ಇಲ್ಲ, ಅಕಸ್ಮಾತ್ ನನಗೇನೋ ಸಮಾಧಾನ ಆಗಲಿಲ್ಲ ಮಾರ್ಕೆಟಿಂಗ್ ಅಲ್ಲಿ, ನಾನು ಕಡ್ದು ಇಲ್ಲೇ ಹಾಕ್ಬಿಡ್ತೀನಿ. ಸೊ ಈಗ ಮಾರ್ಕೆಟ್ ಮಾಡಿದ್ರೆ ಎಷ್ಟು ಸಿಗ್ಬೋದು ಸರ್? ಮೇಡಮ್, ಈಗ ಅದೇನು ಹೇಳಿದ್ನಲ್ಲ, ಏಪ್ರಿಲ್ ಅಲ್ಲಿ ಇತ್ತು ಸೀಸನ್. ಈಗ ನಾನು ಹೇಳ್ತೀನಲ್ಲ, ಅವ್ರು ಕೇಳಿದ ಬೆಲೆ ನಾವು ಕೊಟ್ಟು ಬರ್ಬೇಕಾಗುತ್ತೆ. ಅದೇ ಸೀಸನ್ ಅಲ್ಲ ಆದ್ರೆ ನಾವು ಕೇಳಿದ ಬೆಲೆಗೆ ಅವ್ರು ಬರ್ತಾರೆ. ಅದಕ್ಕೋಸ್ಕರ ನನಗೆ ಕೊಡೋ ಮನಸ್ಸಿಲ್ಲ ಮೇಡಮ್. ಅವರು ಹೇಳಿದ ರೇಟಿಗೆ ಅಂದ್ರೆ ಅವ್ರು ಕೇಳೋ ಕಮ್ಮಿ ರೇಟಿಗೆಲ್ಲ ನನಗೆ ಕೊಡಕ್ ಮನಸ್ಸಿಲ್ಲ. ತೊಂದರೆ ಇಲ್ಲ, ಈಗ ಇನ್ನೂ ಇನ್ನೂ ಒಂದು ತಿಂಗಳು ಬೆಳೆಸ್ತೀನಿ. ಯಾಕಂದ್ರೆ ನನಗೆ ಮುಂದಿನ ಕೊಯ್ಲು ಅಡಿಕೆ ಕೊಯ್ಲು ಇರೋದ್ರಿಂದ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇನ್ನೂ ಬೆಳೆಸ್ತೀನಿ. ಇನ್ನೂ ಒಂದು ಅಡಿ ಬೆಳೆಸ್ಬೋದು. ಅಂದ್ರೆ ಈಗ ಎಲ್ಲ ಒಂದೇ ಸತಿ ಬಂದಿಲ್ಲ, ವೇರಿಯೇಷನ್ ಐತೆ. ನೋಡ್ಕೊಂಡ್ಬಿಟ್ಟು ಬೆಳೆಸಿ ಅದನ್ನ ಬೆಳೆದನ್ನ ಕಟಾವ್ ಮಾಡಿ ಇಲ್ಲೇ ಬಿಡ್ತೀನಿ. ಏನ್ ತೊಂದರೆ ಆಕತೆ? ಈಗ ಇಲ್ಲೇ ಸೊಪ್ಪು ಹಾಕಿದ್ರೆ ಇಲ್ಲೇ ಗೊಬ್ಬರ ಹಾಕತ್ತೆ, ತೊಂದರೆ ಇಲ್ಲ. ಆಮೇಲೆ ನಾನು ಅದನ್ನ ಯಾಕೆ ಹೇಳ್ತಿದ್ದೀನಿ, ಇದು ನನಗೆ ಮೈನಸ್ ಒಂದು ಕೊಡ್ರಿ, ಅಂದ್ರೆ ಕಡ್ದು ನಮ್ಮ ಜಮೀನು ಹೌದು ನಷ್ಟ ಆಗುತ್ತೇನೋ ಅನ್ನೋರಿಗೆ ನಾನು ನಂದು ಮಾತ್ರ ನನ್ನ ಪ್ಲಾನಿಂಗ್ ನನ್ನ ಇದಕ್ಕೆ ನಾನು ಅಡಿಕೆ ತೋಟಕ್ಕೆ ಹೇಳ್ತಾ ಇದ್ದೀನಿ. ಓಪನ್ ಏರಿಯಾ ಮಾಡಿರೋರು ಮಾಡಲೇಬೇಕು, ಅವ್ರೇನ್ ಮಾಡ್ಕೊಂತಾರೆ ಅದನ್ನೇ ನಂಬ್ಕೊಂಡ್ ಬಡ್ಕೊಂಡಿರ್ತಾರೆ. ಈಗ ನನ್ನ ಅಡಿಕೆ ನಾನು ಅದೇ ಅನುಕೂಲ ಆಗೋದು. ಈಗ ಅಡಿಕೆ ಗಿಡ ಇರೋದ್ರಿಂದ ಈಗ ನಾನು ಕಡಿದು ಬಿಡ್ತೀನಿ, ಇಲ್ಲೇ ಹಾಕ್ತೀನಿ, ಮಲ್ಚಿಂಗ್ ಆಗ್ತೈತೆ. ನೇರವಾಗಿ ಸೂರ್ಯನ ಬಿಸಿಲು ಭೂಮಿಗೆ ಬೀಳಲ್ಲ, ಆಯ್ತಾ. ಆಮೇಲೆ ತೇವಾಂಶ ಹಿಡಿದಿಡ್ಕೊಂತೈತೆ, ಏನು ತೊಂದರೆ ಇಲ್ಲ. ಅಂದ್ರೆ ದಿನಪರ್ತಿ ಮೇಲೆ ಅದೇ ಎಲೆ ಎಲ್ಲ ಉದ್ರಿ ಗೊಬ್ಬರ ಆಗ್ತೈತೆ. ಆಮೇಲೆ ಇನ್ನೊಂದು ಏನ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಾವು ರೋಡ್ಗೆ ಅಂತ ಹೇಳಿ 2 ಸಾಲ ಬಿಟ್ಕೊಂಡಿದ್ದೀನಿ ಮೇಡಮ್, ಅಲ್ಲಿ ಬಿಟ್ಕೊಂಡಿದ್ದೀನಿ. ಈಗ ಅದರಲ್ಲಿ ಕನಿಷ್ಠ ಪಕ್ಷ ಬ್ಯಾಗ್ ಅಂದ್ರೆ ಎರೆಹುಳ ಗೊಬ್ಬರ ಬ್ಯಾಗ್ ಮಾಡೋಕ್ಕೋಸ್ಕರ ಬಿಟ್ಕೊಂಡಿದ್ದೀನಿ. ಇದರಲ್ಲಿ ಮಿನಿಮಮ್ ಅಂತ ಅಂದ್ರೂ 7 ರಿಂದ 8 ಮೆಟೀರಿಯಲ್ ಹಾಕ್ಲೇಬೇಕು ಅದರೊಳಗೆ. ಅದನ್ನ ಪ್ರೊಸೆಸ್ ನಾನು ಮುಂದೆ ಹೇಳ್ತೀನಿ. ಅದರಲ್ಲಿ 1 ಮೆಟೀರಿಯಲ್ ಕರ್ಬೇವಾಗಿ ನಾನು ಬಳಸ್ಕೋಬಹುದು, ಕರ್ಬೇವಾಗಿ ಯೂಸ್ ಮಾಡ್ಕೋಬಹುದು. ಅಂದ್ರೆ ಅಳ್ಬೋದು, ಅಳ್ಳೋದೇನಾದ್ರು ಸ್ವಲ್ಪ ಹೆಚ್ಚಾಯ್ತು ಜಾಸ್ತಿ ಬಂತು ಅಂದ್ರೆ ಅದಕ್ಕೆ ಬಳಸ್ಕೋಬಹುದು. ಈ ತರ ನಾನು ಮೈನಸ್ ಅಲ್ಲಿ ಪ್ಲಸ್ ಹುಡುಕ್ತಾ ಇದ್ದೀನಿ. ಈಗ ಇಷ್ಟಕ್ಕೆ 45,000 ಗಿಡಕ್ಕೆ ನಿಮ್ಗೆ ಇಲ್ಲಿ ತನಕ ಎಷ್ಟು ಖರ್ಚು ಬಿತ್ತು ಸರ್? ಮೇಡಮ್ 25,000 ಖರ್ಚು ಬಂದಿದೆ ಮೇಡಮ್. 25,000 ಅಂದ್ರೆ ಈಗ ನನ್ಗೆ ಅದೇ ಹೇಳಿದ್ನಲ್ಲ, ನನಗೆ 350 ಆಗಿದ್ದು ಇನ್ನೂ ಜಾಸ್ತಿ ಖರ್ಚು ಹೇಳ್ಬೇಕಾಗಿತ್ತು. ನನಗೆ 300 ಆಗಿದ್ದರಿಂದ ಖರ್ಚು ಕಮ್ಮಿ ಬಂತು. ಆಮೇಲೆ ನಾನು ಹೇಳೋದೇನಂದ್ರೆ, ಯಾರೇ ಪ್ರತಿಯೊಬ್ಬರು ಏನೇ ಮಾಡೋದಾದ್ರು 1-2 ರಿಂದ ಟ್ರೈ ಮಾಡ್ರಿ.
ಅದು ನಿಮ್ಮ ನೆಲಕ್ಕೆ ಬರೋದಾದ್ರೆ ಅದನ್ನ ಜಾಸ್ತಿ ಮಾಡ್ತಾ ಹೋಗಿ ಒಂದು. ಆಮೇಲೆ ಕರ್ಬೇವು ವಿಚಾರಕ್ಕೆ ಬಂದಾಗ ಕರ್ಬೇವು 2 ದಿವಸದಲ್ಲಿ ನಾಟಿ ಮಾಡೋದಕ್ಕೋಸ್ಕರ ಜಾಸ್ತಿ ಮಾಡ್ಬೇಕು ಅಂತ ಆಸೆ ಇರುತ್ತೆ ಮೇಡಮ್. ಕೆಲವೊಬ್ರು ಏನಾದ್ರೆ ಒಮ್ಮೆಲೆ ಇಳುವರಿ ಬರ್ಲಿ ಮಾಡ್ಲಿ ಅಂತ ಮಾಡ್ತಾರೆ. ಯಾಕಂದ್ರೆ ಇದು ಬೀಜ ಅದೇ ಹೇಳದ್ನಲ್ಲ, 1 kgಗೆ 1000 ಬೀಜ ಬರೋದ್ರಿಂದ ಮಿನಿಮಮ್ 10 kg. ಅವರು ನಮಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಂಗಾಗುತ್ತೆ ಅಂದ್ರೆ ಮೇಡಮ್ 10 kg ಕಳಿಸ್ತಾರೆ ಮೇಡಮ್. 10 kg ನಮಗೆ ಸಿಗೋದು ಲಾಸ್ಟಿಗೆ 9 kgನೇ ಮೇಡಮ್. ಈಗ ಇದೇನಾಗುತ್ತೆ ಅಂದ್ರೆ ಕರ್ಬೇವು ಈಗ ಆಂಧ್ರ ವಿಜಯವಾಡದಿಂದ ಬರೋದು. ಈಗ ನಾವೇನಾಗುತ್ತೆ ಅಂದ್ರೆ ಮಿನಿಮಮ್ ಅವರು 10 kg ಇಲ್ಲೇ ಕಳ್ಸಲ್ಲ ಮೇಡಮ್. 1 kg 2 kg 3 kg ಎಲ್ಲ ಕಳ್ಸಲ್ಲ. ಯಾಕೆಂದ್ರೆ ಆ ಥರದರೆ ಜಾಸ್ತಿ ಮೇಡಮ್ ಇರೋದು. ಯಾರು ಈಗ ನಾನೇ ಮೆನ್ಷನ್ ಮಾಡಿದೆ ನಿಮ್ಗಲ್ಲಿ, ಯಾರೇ ಟ್ರೈ ಮಾಡಿದಾರು 1 2 ಟ್ರೈ ಮಾಡ್ರಿ ಅಂತ. ಈಗ ನನಗೆ ಪ್ರಶ್ನೆ ಆಗ್ತಾರೆ, ನೀವೇ 1 2 ಅಂತ ಹೇಳಿದ್ರೆ ನೀವು ನೋಡ್ರಿ 10 kg ಅಂತ. ಹೌದು, ಅದಕ್ಕೆ ನಂದು ಏನಪ್ಪಾ ಅಂದ್ರೆ ನಿಮ್ಮ ಸುತ್ತಮುತ್ತರೇನೆ ಅಂದ್ರೆ ಇದು ನಾನು ಏನು ಮಾಡ್ತಿದ್ದೀನಿ ಆಮೇಲೆ ಹೇಳ್ತೀನಿ. ನಿಮ್ಮ ಸುತ್ತಮುತ್ತರೇನೆ 2 kg 3 kg ಇವಾಗ ನಾನು ಹಾಕ್ಬೇಕು ಅಂತ ಡಿಸೈಡ್ ಆದೆ ಅಂದ್ರೆ ನಮ್ಮ ಸ್ನೇಹಿತರು ನಮ್ಮ ಸುತ್ತಮುತ್ತದವರು ಆ ಥರ ಪರಿಸ್ಥಿತಿ ನಮಗೆ ಗೊತ್ತಿರ್ತೈತೆ, ಎಲ್ಲ ಕ್ಲೋಸಲ್ಲಿ ಇರ್ತೀವಿ. ಅಂತರ್ತಾಗ 2 3 5 ಎಲ್ಲ ಕಲೆಕ್ಟ್ ಮಾಡ್ಕೊಂಡು 10 kg 10 kg ಹೇಳೋ ಬದಲು 1 kg 10 kg ಹೇಳೋ ಬದಲು. ಯಾಕೆಂದ್ರೆ 10 kg ಹೇಳಿದಾಗ ಏನಾಗ್ತದೆ 9 kg ಆಗ್ತದೆ. ಕಾರಣ ಏನಂದ್ರೆ ಅವರು ಗಿಡದಿಂದ ಹಣ್ಣ ಬಿಡಿಸಿ ಚಿಲುಕ್ ಹಾಕಿ ಅದನ್ನ ತಗೊಬಂದು ಅವರು ಬಸ್ಸಿಗೆ ಹಾಕಿ ಅಲ್ಲಿಂದ ಬಸ್ನಾಗಿಂದ ಬಂದು ನಮ್ಮ ಕೈ ಸೇರೋ ಅಷ್ಟೊತ್ತಿಗೆ ಆ ಬೀಜ ಇದ್ದಿದ್ದ ತೂಕನೇ ಇರಲ್ಲ. 1 kg ಕಮ್ಮಿ ಆಗುತ್ತೆ. 1 kg ಯಾಕೆ ಕಮ್ಮಿ ಆಗುತ್ತೆ ಅಂದ್ರೆ ಅದು ಹಣ್ಣು ಕಿತ್ತಾಕ್ತಾರೆ. ಹಣ್ಣು ಕಿತ್ತಾಕೋದ್ರಿಂದ ಅದು ಅಷ್ಟು ಟೈಮ್ ಏನು 12 ಅವರ್ ಟೈಮು ಅದು ಒಣಗ್ತಾ ಬರ್ತೈತೆ. ಒಣಗ್ತಾ ಬರೋದ್ರಿಂದ ಅದು ಸ್ವಲ್ಪ ತೂಕ ಕಮ್ಮಿ ಆಗ್ತದೆ. ಕಮ್ಮಿ ಆಗೋದ್ರಿಂದ ಅವರು ಅಲ್ಲಿ ವಾಟ್ಸಪ್ ಮಾಡಿರ್ತಾರೆ ಮೇಡಮ್. ಅಂದರೆ ತೂಕದ ಮೇಲೆ ಇಟ್ಟು ವಾಟ್ಸಪ್ ಮಾಡ್ತಾರೆ. ಇಲ್ಲಿ ಬಂದಾಗ 9200 ಅಥವಾ 8900 ಏನೋ ಒಂದು ತೂಕ ಬರುತ್ತೆ. ಮನಸ್ತಾಪ ಆಗೋದು ಬೇಡ. ಅದಕ್ಕೋಸ್ಕರ ನನ್ಗಾಗಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಇದು ಯಾರು ಹೇಳಲ್ಲ, ಯಾಕಂದ್ರೆ ಅದು ಆಗಿದ್ದರು ಗೊತ್ತಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ನಮ್ದು ಏನಂದ್ರೆ ನನ್ಗಾಗಿದ್ದು ಇನ್ನೊಬ್ರಿಗೆ ಆಗೋದು ಬೇಡ. ಅದು ಮೇಯ್ನು ಮೇಡಮ್. ಅದಕ್ಕೋಸ್ಕರ 10 kg ಬೇಕಾ 11 kg ಹೇಳಿ, 10 kg ನಿಮಗೆ 10 kg ನಿಮಗೆ ಸಿಗುತ್ತೆ. ಆಮೇಲೆ ಇನ್ನೊಂದು ಏನು ಪಾಯಿಂಟು ಅಂದ್ರೆ 10 kg ಹೇಳಿದಾಗ 10 kgನ ನಾಟಿ ಮಾಡೋದು ದೊಡ್ಡ ಹಿಂಸೆನೆ. 10,000 ಬೀಜ ನಾಟಿ ಮಾಡ್ಬೇಕಾಗುತ್ತೆ ಅವ್ರು. 10,000 ಬೀಜ ನಾಟಿ ಮಾಡೋದು ಅಂದ್ರೆ ಏನು ಸುಮ್ಮನೆ ಅಲ್ಲ. ಏನೋ ಹಿಂಗೆ ಉದಿಸ್ಕೊಂಡು ಹೋಗಕ್ಕೆ ಈ ನನ್ನ ಪ್ಲಾನ್ ಅಲ್ಲಿ ಆಗಲ್ಲ. ಈಗ ಸಾಲ ಹೊಡೆದು ಹಾಕೋದಾದ್ರೆ ಕಡಲೆ ಬೀಜ ಉದುರಿಸ್ಕೊಂಡು ಹೋಗ್ಬಿಡೋದು ಮೇಡಮ್. ಇದು ಹಂಗಲ್ಲ. ಇದು ಮಾರ್ಕೆಟಿಂಗ್ ಪರ್ಪಸ್ ಜೊತೆಗೆ ಹೆಂಗೆ ಅಂದ್ರೆ ಎಳೆದಾಗಿ ಬರಬೇಕು. ಮಾರ್ಕೆಟಿಂಗ್ ಪರ್ಪಸ್ ಏನಾಯ್ತು ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ನಂದು ಫೇಲ್ ಆಗಬಾರ್ದು ಅಂದ್ರೆ ಆ ಥರನೇ ಹಾಕಬೇಕು, ಕರೆಕ್ಟಾಗಿ ಹಾಕ್ತಾ ಹೋಗ್ಬೇಕು. ಆ ಥರನೇ ಆಗ್ತಾ ಹೋಗ್ಬೇಕು. ಓಕೆ ಸರ್, ಈಗ ನನಗೆ ಕ್ಯೂರಿಯಾಸಿಟಿ ಇರೋದು, ನಿಮ್ಗೊಂದು ಥಾಟ್ ಇರುತ್ತೆ, ನೀವು ಮೈನಸ್ ಹೇಳಿದ್ರಿ ಹೌದು. ಸೊ ನಿಮ್ಗೊಂದಿರುತ್ತೆ, ಓಕೆ ನಾನು ಹಿಂಗೆ ಹಾಕಿದ್ದೀನಿ ಬಂದ್ರೆ ಇಷ್ಟು ಬರ್ಬೋದು ಅಂತ. ಸೊ 30 ಗುಂಟೆ ಜಾಗದಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಮೇಡಮ್ ಮಿನಿಮಮ್ ಅಂದ್ರೂ 45ರಿಂದ 50 ಕ್ವಿಂಟಲ್ ಗ್ಯಾರಂಟಿ ಮೇಡಮ್. ಓಕೆ, ಬೇಡ ನಮ್ಗೆ ಅದರಲ್ಲಿ ಕನಿಷ್ಠ ಪಕ್ಷ ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಮಾಡಿಲ್ಲ ಅಂದ್ರೆ ನನ್ನ ಅಂದ್ರೆ ಏನಾಗ್ತದೆ ಅಂದ್ರೆ ಗೊಬ್ಬರದಲ್ಲೋ ಮಾಡ್ದಲ್ಲೋ ನಮ್ಮ ಮಣ್ಣಿನಲ್ಲಿ ಸತ್ವ ಇಲ್ಲದೆ ಸ್ವಲ್ಪ ಕಮ್ಮಿನೇ ಬರ್ಬೋದು. ಅಥವಾ ಬೀಜ ಹುಟ್ಟೋದ್ರಲ್ಲಿ ಕಮ್ಮಿಯಾಗಿ ಹಂಗಾಗ್ಬೋದು. ನಾನು ಮಿನಿಮಮ್ ಅಂದ್ರೆ 30 ಇಟ್ಕೊಂಡಿದ್ದೀನಿ ಮೇಡಮ್. ಓಕೆ, 30 ಕ್ವಿಂಟಲ್. ಯಾಕಂದ್ರೆ ಈ ತರ ಓಪನ್ ಏರಿಯಾದಲ್ಲಿ 50 ಅಂದ್ರೆ 45 ಬೀಜ ಹಾಕಿ 50 ಕ್ವಿಂಟಲ್ ತೆಗ್ದಿರೋರು ಇದ್ದಾರೆ. ನಾನು ಆ ಬೇಸ್ ಮೇಲೆ ಮಾತಾಡ್ತಾ ಇರೋದು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಅಡಿಕೆ ತೋಟದಲ್ಲಿ ಬೆಳೆದಿರೋದ್ರಿಂದ ಅಥವಾ ನೆಳ್ಳಿನ ಪರ್ಪಸ್ಗೋ ಅಥವಾ ನೆಲದ ಸತ್ತುದ ಪರ್ಪಸ್ಗೋ ಅಥವಾ ಬೀಜ ಹುಟ್ಟೋದ್ರಲ್ಲಿ ಅಥವಾ ನಾವು ಈಗ ನಾನು ಹೇಳಿದೆ ಜರ್ಮಿನೇಷನ್ ಮಾಡಾಕ್ರಿ ಅಂದ್ರೆ ನಾನೇನು ಹೇಳಿದೆ ಬೀಜಾಮೃತ ಮಾಡಾಕ್ರಿ ಅಂತ. ಯಾವುದೇ ಕಾರಣಕ್ಕೂ ನಾನು ಬೀಜಾಮೃತ ಮಾಡಾಕಿಲ್ಲ. ಆದ್ರೆ ನನ್ಗೆ ಆಗಿದ್ದು ನಿಮ್ಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಬೀಜಾಮೃತ ಮಾಡಾಕ್ರಿ ಅಂತ ಹೇಳ್ತಿರೋದು. ಕೆಲವೊಂದ್ ಕಡೆ ಹುಟ್ಟೇ ಇಲ್ಲ ಮೇಡಮ್. ಕೆಲವೊಂದ್ ಕಡೆ ಒಂದು ಹೆಜ್ಜೆ ಪೂರ್ತಿ ಹುಟ್ಟೇ ಇಲ್ಲ. ಅದಕ್ಕೋಸ್ಕರ ಆ ಥರ ಆಗೋದು ಬೇಡ. ಪ್ರತಿ ಒಂದು ಬೀಜ ಹುಟ್ಟಿದ್ರೆ ಬಹಳ ಅನುಕೂಲ. ಎಷ್ಟು ಒತ್ತಿಗಾಗಿ ಹುಟ್ಟುತ್ತೋ ಅಷ್ಟು ಸೊಪ್ಪು ಹೆಚ್ಚಾಗಿ ಬರುತ್ತೆ. ಅಷ್ಟು ಸೊಪ್ಪು ಮಾರ್ಕೆಟ್ ಅಲ್ಲಿ ಒಂದು ಕಂತೇನು ನಿಮ್ದು ರಿಜೆಕ್ಟ್ ಆಗಲ್ಲ. ಒಂದು ಕಂತೇನು ರಿಜೆಕ್ಟ್. ಮಾರ್ಕೆಟ್ ಅಲ್ಲಿ ಏನು ಗ್ರೇಡಿಂಗ್ ಏನಾದ್ರು ಮಾಡ್ತಾರಾ ಸರ್, ಸೈಜ್ ವೈಸ್ ಅಥವಾ ಏನಾದ್ರು? ಮೇಡಮ್ ಈಗ ಯಾಕಂದ್ರೆ ಇದು ನಾನು ಇದರಲ್ಲಿ ಹೊಸಬ, ಜೊತೆಗೆ ನಾನು ಮಾರ್ಕೆಟಿಂಗ್ ಹೋಗಿಲ್ಲ. ತಗೊಂಡು ಹೋದಾಗ ನನಗೆ ಇನ್ನ ಏನೇನು ಅನುಭವ ಆಗುತ್ತೋ ನನಗೂ ಗೊತ್ತಿಲ್ಲ. ನಾನು ಕೇಳ್ಪಟ್ಟಿರೋದು ಅಂದ್ರೆ ನನಗೆ ಮಾರ್ಕೆಟಲ್ಲಿ ಏನೇನು ಸಮಸ್ಯೆ ಆಗ್ತೈತೆ ಅಂತ ಹೇಳಿ ಓಪನ್ ಏರಿಯಾದಲ್ಲಿ ಬೆಳೆದಿರೋ ನನ್ನ ಸ್ನೇಹಿತನ ತಿಳ್ಕೊಂಡಾಗ ಅವರು ಏನು ಹೇಳ್ತಾರೆ ಅಂತಂದ್ರೆ, ನೀವು ಕೊಡುವಾಗ ಯಾವುದೇ ಕಾರಣಕ್ಕೂ ಹೆಂಗೆ ಅಂತ ಯಾವುದೇ ಕಾರಣಕ್ಕೂ ಸಡ್ಲ ಬಿಡಬೇಡ್ರಿ. ತಗೊಂಡು ಹೋಗ್ತೀಯ ತಗೊಂಡೋಗು, ಇಲ್ಲ ನಾನು ಏನಾನ ಮಾಡ್ತೀನಿ ಅನ್ನೋ ತರ ಇರ್ರಿ. ಯಾಕೆಂದ್ರೆ ಅವರು ನಿಮ್ಮ ವೀಕ್ನೆಸ್ ತಿಳ್ಕೊಂಡೆ ರೇಟ್ನ ಕಮ್ಮಿ ಮಾಡಕ್ ನಿಂತ್ಕೊಂತಾರೆ. ನಾವು ಕೊಡೋಷ್ಟು ಕೊಡಿ ಅಂತಂದ್ರೆ ಹೌದು ಮೇಡಮ್. ಯಾಕಂದ್ರೆ ಮೇಡಮ್ ಇದಕ್ಕೆ ಈಗೇನು ಹೇಳ್ತೀನಿ ಅಂತಂದ್ರೆ ಬೆವರರ್ಸಿ ಕೆಲಸ ಮಾಡಿರ್ತೀವಿ ಮೇಡಮ್. ನಾವು ಇದಕ್ಕೆ ಸಖತ್ ಬೆವರರ್ಸಿ ಕೆಲಸ ಮಾಡಿರ್ತೀವಿ. ಅವ್ನ ಮುಂದೆ ಕೈ ಕಟ್ಟಿ ನೀನು ಎಷ್ಟು ಕೇಳ್ತೀವಿ ಅಷ್ಟಕ್ಕೆ ಅಂತಂದ್ರೆ ಅವ್ನು ಅದೇ ವೀಕ್ನೆಸ್ ಸಿಕ್ಕೊಂಡು ಅವ್ನು ಇನ್ನೂ ಕಮ್ಮಿ ಮಾಡ್ತಾ ಹೋಗ್ತಾನೆ. ಯಾಕೆಂದ್ರೆ ಇವತ್ತು ನಾನು ಹೇಳೋದು ಏನಂತಂದ್ರೆ, ರೈತ ಅದಕ್ಕೆ 100 ರೂಪಾಯಿ ಬಂಡವಾಳ ಹಾಕವನೆ ಅಂತಂದ್ರೆ ಅವನಿಗೆ ಕೊನೆಗೆ ಲಾಸ್ಟಿಗೆ 10 ರೂಪಾಯಿ ಸಿಕ್ಕಿದ್ರೆ ಏನು ಪ್ರಯೋಜನ ಮೇಡಮ್? ಆ ಥರ ಹೇಳ್ತಾ ಇರೋದು ನಾನು. ಅದಕ್ಕೋಸ್ಕರ ನೀವು ಬೆಳೆದಿದ್ದೀರ ಧೈರ್ಯವಾಗಿರಿ. ಅದಕ್ಕೆ ನಾನು ಹೇಳ್ತಿರೋದು ಸೀಸನ್ ವೈಸ್ ಕರೆಕ್ಟಾಗಿ ಬರಂಗ್ ಮಾಡ್ಕೊಳ್ಳಿ. ಸೀಸನ್ ವೈಸ್ ಕರೆಕ್ಟಾಗಿ ಬರಂಗ್ ಮಾಡ್ಕೊಳ್ಳಿ. ನಾನು ಇನ್ನೊಂದೇನು ಥಿಂಕ್ ಮಾಡಿದ್ದು, ಇದು ನೈಟ್ ಥಿಂಕ್ ಮಾಡಿದ್ದು. ಇದೇನಪ್ಪ ಅಂತಂದ್ರೆ, ಈಗ ಉದಾಹರಣೆ ಸೀಸನ್ ವೈಸ್ ಅಂತ ಬಂದಾಗ 3 ತಿಂಗಳು ಅಂದ್ರೆ ವರ್ಷಕ್ಕೆ 4 ಕಟಾವು ಮೇಡಮ್.
ನಾನು 4 ಕಟಾವನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಓಪನ್ ಏರಿಯಾದಲ್ಲಿ ಬೆಳೆಯೋರು ಗ್ಯಾರಂಟಿ 4 ಕಟಾವ್ ಬರುತ್ತೆ. ಓಕೆ ನಾನು ಬರೀ 3 ಕಟಾವ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 3 ಕಟಾವಲ್ಲಿ ಪಕ್ಕ 2 ಕಟಾವ್ ನನಗೆ ಸೀಸನ್ ಕರೆಕ್ಟಾಗಿ ಸಿಗುತ್ತೆ. ಓಕೆ ಇನ್ನು 1 ಕಟಾವ್ನ ಕಟ್ ಮಾಡಿ ನಾನು ನೆಲಕ್ಕೆ ಹಬ್ಬಿಸ್ಬೇಕು. ನೆಲಕ್ಕೆ ಅಂದ್ರೆ ನೆಲಕ್ಕೆ ಎಲ್ಲೇ ಮಲ್ಚಿಂಗ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲ ಅಂದ್ರೆ ನೀವು ಹೇಳಿದ್ಮೇಲೆ ಇನ್ನೊಂದು ಪ್ಲಾನ್ ಎ ಬಂದಿದ್ದು ಹಬ್ಬಿಸ್ಬೇಕು. ಪ್ಲಾನ್ ಬಿ ಅದೇ ರೋಡಿಗೆ ಬಿಟ್ಕೊಂಡ್ರೆ ಜಾಗಲ್ಲಿ ವೇಸ್ಟ್ ಆಗ್ಬಾರ್ದಲ್ಲ, ಅದು ವೇಸ್ಟ್ ಆಗ್ಬಾರ್ದು. ನೆಲಲ್ಲಿ ಇರ್ತದೆ, ವರ್ಮಿ ಬ್ಯಾಗ್ ಇಕ್ಕೋದು, ಇದನ್ನ ಒಂದು ಮೆಟೀರಿಯಲ್ ಹಾಕಿ ಅದನ್ನಲ್ಲಿ ಬಳಸ್ಕೋಬಹುದು ಮೇಡಮ್. ಈ ತರ ಮಾಡಬೇಕು ಅಂತ ನಾನಿದ್ದೀನಿ. ಓಕೆ ಇದನ್ನ ಇದೇ ತರ ಪ್ಲಾನ್ ಯಾರಿಗಾದ್ರು ಸೆಟ್ ಆಗೋದಾದ್ರೆ ಸೂಟ್ ಆಗೋದ್ರೆ ಆರಾಮಾಗಿ ಮಾಡ್ಕೋಬಹುದು. ಇಲ್ಲ ತೊಂದ್ರೆ ಇಲ್ಲ, ನಾನು ಸೀಸನ್ ಇಲ್ದಿರೋ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನಾನು ಕೊಟ್ಟು ಮಾಡ್ತೀನಿ ಅಂದ್ರೆ ಮಾಡ್ಕೋಬಹುದು. ಅವ್ರವ್ರ ಅನುಕೂಲ ಮೇಡಮ್. ಇದು ನನ್ನ ಮಾತುಗಳು, ನನ್ನ ಅನುಭವದ ಮಾತುಗಳು. ನಾನು ಇದೆಲ್ಲ ಪ್ಲಾನ್ ಮಾಡ್ಕೊಂಡೆ ಅಡಿಕೆ ತೋಟಕ್ಕೆ ಹೆಂಗ್ ಸೂಟ್ ಮಾಡ್ಬೋದು ಅಂತ ಸೂಟ್ ಮಾಡ್ಕೊಂಡೆ ಮಾಡಿರೋದು ಮೇಡಮ್. ಇದರಿಂದ ನನ್ನ ಮನಸ್ಸೊಳಗಡೆ ಲೆಕ್ಕಾಚಾರಗಳು ಭಾಳ ಐತೆ. ನಾನು ನೋಡಕ್ ಮಾತಾಡ್ತಿದ್ದೀನಿ, ಮನಸ್ಸೊಳಗಡೆ ಲೆಕ್ಕಾಚಾರಗಳು ಬೇರೆ ಬೇರೆ ತರ ನಡೀತಾ ಇರ್ತವೆ. ಓಕೆ ಸೊ ಈಗ ನೀವು ಒಂದು ಆವರೇಜ್ 40 ಕ್ವಿಂಟಲ್ ಅಂತ ಅನ್ಕೊಂಡ್ರು ಕೂಡ ನೀವು ನಿಮ್ದೇ ರೇಟ್ ಫಿಕ್ಸ್ ಮಾಡ್ತೀರಾ ಅಂತ? 40 ಬೇಡ ಮೇಡಮ್, 30. ಓಕೆ 30 ಕ್ವಿಂಟಲ್ ನಿಮ್ದೇ ರೇಟ್ ಫಿಕ್ಸ್ ಅಂತಂದ್ರು ಎಷ್ಟು ಬರ್ಬೋದು ಸರ್? ಮೇಡಮ್ ಮಿನಿಮಮ್ ಅಂದ್ರೆ ಇಷ್ಟಕ್ಕಿಂತ ಕಮ್ಮಿ ನನ್ನ ಮನಸ್ಸು ಒಪ್ಪಲ್ಲ ಅಂದ್ರೆ ನಾನು ಮಿನಿಮಮ್ 20 ರೂಪಾಯಿ ಮಾರ್ತೀನಿ ಮೇಡಮ್. ಓಕೆ ಅಂದ್ರೆ 20 ರೂಪಾಯಿ ಅಂತ ಮಾರಿದಾಗ ಈಗ ಮಿನಿಮಮ್ ನಾನು 30 ಕ್ವಿಂಟಲ್ ಹೇಳಿದ್ದೀನಿ. 30 ಕ್ವಿಂಟಲ್ ಅಂತ ಹೇಳಿದಾಗ ಲೆಕ್ಕ ಹಾಕಿ ಮೇಡಮ್, ಅಲ್ಲಿಗೆ ಎಷ್ಟಾಗುತ್ತೆ ಅಂತ. ಅಂದರೆ 30 ಕ್ವಿಂಟಲ್ ಅಂತಂದ್ರೆ ಈಗ 20 ರೂಪಾಯಿ ಲೆಕ್ಕ ಹಾಕಿದ್ರೆ 60,000 ಬರುತ್ತೆ. ಓಕೆ ಅಂದರೆ ಒಂದು ಕಟಾವಿಗೆ 20 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ 30 ಕ್ವಿಂಟಲ್ಗೆ 60,000 ಬರುತ್ತೆ. ಟೋಟಲ್ ಆಗಿ ಲೆಕ್ಕ ಹಾಕಿದಾಗ ಅಂದ್ರೆ 3 ಕಟಾವಿಗೆ ಲೆಕ್ಕ ಹಾಕಿದಾಗ ನೀವು ಒಂದು ಮಲ್ಚಿಂಗ್ ಅಂತಂದ್ರೆ ಹೌದು ಓಕೆ ಪೂರ್ತಿ ಲೆಕ್ಕ ಹಾಕಿದಾಗ 1,80,000 ಆಗುತ್ತೆ. 3,18 1,80,000 ಆಗುತ್ತೆ. 60 ತೆಗೆದು ಹಾಕಿದ್ರೆ ಇನ್ ಮಿನಿಮಮ್ ಏನಿಲ್ಲ ಅಂದ್ರೆ 1,20,000 ನಿಮಗೆ ಮಿನಿಮಮ್. ಅಂದ್ರೆ ಮಿನಿಮಮ್ ಅಷ್ಟೇ ಹೇಳ್ತಿದ್ದೀನಿ ಮೇಡಮ್. ಮಿನಿಮಮ್ ಅಷ್ಟು ವರ್ಷದಕ್ಕೆ ಎಷ್ಟು ಕಾಲ್ ಬರ್ತಾವೋ ಗೊತ್ತಿಲ್ಲ ನಿಮ್ಮ ವಿಡಿಯೋಗಳು ನೋಡಿ, ಅದನ್ನೇ ತಡ್ಕೊಳಕ್ ಆಗಲ್ಲ ನಮ್ಮ ಕೈಲಿ. ಆದ್ರೂ ಏನ್ ಹೇಳ್ತೀನಿ ಅಂದ್ರೆ ನಾವು ಅದೇ ಜಾಗದಲ್ಲಿ ಇದ್ರಿಂದ ಅವ್ರ ಕಷ್ಟಗಳು ಅರ್ಥ ಆಗ್ತವೆ ಅನ್ನೋ ಒಂದು ಕಾರಣಕ್ಕೆ ಎಷ್ಟೇ ಆಗ್ಲಿ ಧೈರ್ಯವಾಗಿ ನಾನು ಧೈರ್ಯವಾಗಿ ಮಾಡಿದ್ದೀನಿ. ನಾನು ಇರಲ್ಲ ಅನುಭವಿಸಿದ್ದೀನಿ. ಅದನ್ನ ಹೇಳಕ್ಕೇನು, ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳೋದು ಅಷ್ಟೇ ಮೇಡಮ್. ನೀವು ಮಾಡಿ ಧೈರ್ಯವಾಗಿ ಮಾಡಿ, ನಾನಿದ್ದೀನಿ, ಏನ್ ಬೇಕೋ ಸಹಾಯ ಮಾಡ್ತೀನಿ. ಆದ್ರೆ ಅದನ್ನ ದುರ್ಬಳಕೆ ಮಾಡ್ಕೋಬೇಡಿ. ಅವ್ನು ಯಾವಾಗ್ಲೂ ಮಾತಾಡ್ತಾನೆ ಅಂತ ನಿಮ್ ಕೈಲಿ ಮಾಡ್ಸೋದು, ಆಮೇಲೆ ನಿಮ್ ಫ್ರೆಂಡ್ ಕೈಲಿ ಮಾಡ್ಸೋದು, ಆಮೇಲೆ ಅವ್ನ ಕೈಲಿ ಮಾಡ್ಸೋದು ಮಾಡ್ತಾ ಹೋದ್ರೆ ನಂದು ಸಮಯ ಇರ್ತದೆ. ಸರ್ ಈಗ ನೀವು ಕರ್ಬೇವು ಬಗ್ಗೆ ಇನ್ ಡಿಟೇಲ್ ಆಗಿ ಹೇಳ್ಕೊಟ್ರಿ. ಸೊ ನೆಕ್ಸ್ಟ್ ನಮ್ಗೆ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಮೇಡಮ್? ನೆಕ್ಸ್ಟ್ ಗುಂಪು ಬಾಳೆ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ ಸೂಪರ್. ಸೊ ಗುಂಪು ಬಾಳೆಯಲ್ಲಿ ಏನೇನ್ ಬೆನಿಫಿಟ್ ಇದೆ ಸರ್? ಮೇಡಮ್ ಗುಂಪು ಬಾಳೆಯಲ್ಲಿ ಬೆನಿಫಿಟ್ ಅಂತ ಬಂದಾಗ ಈಗ ನಾನೇನ್ ಮಾಡಿದೀನಿ ಅಂದ್ರೆ ಅದನ್ನ 4 ಗಿಡ, ಫಸ್ಟ್ 4 ಗಿಡ ಅಷ್ಟೇ ನೆಟ್ಟಿತ್ತು. ಇವತ್ತು 4 ಗಿಡದಿಂದ 400 ಕಂದು ಎಬ್ಬಿಕ್ಕಿದ್ದೀನಿ ಮೇಡಮ್. ಓಕೆ ನೆಟ್ಟಿರೋದು 4 ಗಿಡ ಅಷ್ಟೇ? ಹೌದು ಮೇಡಮ್, 4 ಕಂದಿಂದ ಎಬ್ಬಿಕ್ಕಿದ್ದೀನಿ. ಒಂದು ಅದು ಪ್ಲಸ್ ಮೇಡಮ್. ಮೈನಸ್ ಹೆಂಗಾಗುತ್ತೆ ಅಂತಂದ್ರೆ ಅದರಲ್ಲಿ ಮೈನಸ್ ಏನಾಗುತ್ತೆ ಅಂತಂದ್ರೆ ಗುಂಪು ಬಾಳೆ ಬೆಳೆಸಾಗ ಅಡಿಕೆ ಗಿಡಕ್ಕೆ ತೊಂದರೆ ಆಗುತ್ತೆ, ಇನ್ನೊಂದು ತೊಂದರೆ ಆಗುತ್ತೆ. ಈ ಗಾಳಿ ಸುದ್ದಿನೇ ಮೈನಸ್, ಅದನ್ನ ಬಿಟ್ಬಿಡ್ರಿ. ಓಕೆ ಸೊ ಹಾಗಾದ್ರೆ ನಿಮ್ ತೋಟನ ತೋರಿಸಬಹುದಾ ಸರ್? ಹೌದು, ಧಾರಾಳವಾಗಿ ತೋರಿಸಬಹುದು ಮೇಡಮ್. ಓಕೆ ಸೊ ಹಾಗಾದ್ರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸರ್ ಗುಂಪು ಬಾಳೆ ಬಗ್ಗೆ ಇನ್ ಡಿಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಅದನ್ನ ಬೆಳೆಸೋದ್ರಿಂದ ಏನ್ ಬೆನಿಫಿಟ್? ನಂದು ಜಾಸ್ತಿ ಬಂದು ಮೈನಸ್ ಅಲ್ಲಿ ಪ್ಲಸ್ ಜಾಸ್ತಿ, ಪ್ಲಸ್ ಅಲ್ಲಿ ಪ್ಲಸ್, ಅದು ಎಲ್ಲರೂ ಕಂಡಿಡಿತಾರೆ. ಹೌದು ಮೇಡಮ್, ನಂದು ಮೈನಸ್ ಅಲ್ಲಿ ಪ್ಲಸ್ ಹೆಂಗ್ ಮಾಡ್ಕೊಳೋದು ಅನ್ನೋದೇ ನನ್ನ ವ್ಯಕ್ತಿತ್ವ ಮೇಡಮ್. ಓಕೆ ಸೊ ಹಾಗಾದ್ರೆ ನೆಕ್ಸ್ಟ್ ಎಪಿಸೋಡ್ ತನಕ ಕಾಯಲೇಬೇಕು ನೀವು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಇನ್ ಕೇಸ್ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ, ಅಥವಾ ನಾನು ಕೂಡ ಒಂದು ಕೃಷಿಯನ್ನ ಮಾಡಬೇಕು, ನಾನು ಕೂಡ ಬಾಳೆ ಕೃಷಿಯನ್ನ ಮಾಡಬೇಕು ಅಂತ ಇದ್ರೆ ಇನ್ ಡಿಟೇಲ್ ಆಗಿ ನಮ್ಮ ಹತ್ರ ಕೋರ್ಸ್ ಇದೆ. ಬಾಸ್ವಾಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಯಾರು ಸಕ್ಸಸ್ ಆಗಿದಾರೋ, ಯಾರು ಆ ಒಂದು ಕೃಷಿಯಲ್ಲಿ ಯಶಸ್ವಿ ಆಗಿದಾರೋ ಅವರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಅದು ಕೂಡ ಕೇವಲ 999 ರೂಪಾಯಿಗೆ 500ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವೀಗ ಆಕ್ಸೆಸ್ ಪಡಿಬಹುದು. ಸೊ ಮತ್ತೆ ಆಗ್ತದ, ಈಗಲೇ ಬಾಸ್ವಾಲ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ವಾಲ, ಬಿ ದ ಬಾಸ್.